ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥ ಪಾದಜನಿತ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಘಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಭವತಿ ಯದನುಭಾವಾತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ವೇದವ್ಯಾಸದೇವರಿಂದ ರಚಿತವಾದ ಭವಿಷ್ಯೋತ್ತರ ಪುರಾಣದಲ್ಲಿರುವ ವೆಂಕಟೇಶನ ಕಲ್ಯಾಣ ಮಹೋತ್ಸವದಲ್ಲಿ ನಿನ್ನೆಯ ದಿನ ಭಗವಂತನು ತಾನು ವಿಡಂಬನೆಯನ್ನು ಮಾಡ್ತಾ ಲೋಕದಲ್ಲಿ ತಾನು ಜನರಿಗೆ ಕಲ್ಯಾಣವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಜನಕ ಮಹಾರಾಜ ಮಕ್ಕಳಿಲ್ಲ ಎಂಬುವಂತಹ ಸ್ಥಿತಿಯನ್ನು ತೋಡಿಕೊಳ್ತಾ ಇದ್ದಾನೆ. ಇಂತಹ ನನಗೆ ಹೇಗೆ ಸದ್ಗತಿ ಎಂಬುದನ್ನು ಹೇಳ್ತಾ ವಿಲಾಪ ಮಾಡುವಾಗ ಬೃಹಸ್ಪತ್ಯಾಚಾರ್ಯರು ಪುತ್ರಕಾಮೇಷ್ಟಿಯಾಗ ಮಾಡು, ಅದರಿಂದ ನಿನಗೆ ಖಂಡಿತವಾಗಿಯೂ ಕೂಡ ಮಗು ಆಗ್ತದೆ ಅಂತ ಹೇಳಿದರು. ಭೂಶೋಧನೆಯನ್ನು ಮಾಡುವಾಗ ಒಂದು ಮಗು ಸಿಕ್ಕಿದೆ, ಕಾಂತಿಯುಕ್ತವಾದದ್ದು, ಲಕ್ಷ್ಮ್ಯಾತ್ಮಕವಾದ ಅಯೋನಿಜವಾಗಿರುವಂಥದ್ದನ್ನು ನೋಡಿ ಅದನ್ನು ತೆಗೆದುಕೊಂಡು ಧರಣಿದೇವಿಗೆ ಕೊಟ್ಟಿದ್ದಾನೆ. ಮಗು ಬಂದಿರುವಂತಹ ಕಾಲುಗುಣದಿಂದ ಧರಣಿದೇವಿ ತಾನೇ ಗರ್ಭವನ್ನು ಧರಿಸಿದ್ದಾಳೆ. ಸೀಮಂತಾದಿಗಳನ್ನು ಮಾಡಿ ಹುಟ್ಟಿದ ಮಗು ಗಂಡು ಮಗು, ಅದಕ್ಕೆ ಜಾತಕರ್ಮಾದಿಗಳನ್ನು ಮಾಡಿದ್ದಾರೆ. ಜಾತಕರ್ಮಾದಿಗಳನ್ನು ಮಾಡುವಾಗ ಅದು ಹೇಗೆ ಅಂತ ತಿಳಿಸಿದ್ದಾರೆ. ಜಾತಕರ್ಮವನ್ನು ನಾಮಕರಣವನ್ನು ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತಿನ ಸ್ಥಿತಿಯಲ್ಲಿ ಬಹಳ ಜನ ಒಂದೇ ಸಮಯಕ್ಕೆ ಎರಡೂ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಜಾತಕರ್ಮ ಅಂದರೆ ಮಗುವಿನ ಕರುಳಿನ ಬಳ್ಳಿ ತುಂಡು ಆಗದೇ ಇರುವುದಕ್ಕಿಂತ ಮುಂಚೆ ಮಾಡುವಂತಹ ಕರ್ಮ.
ಹೆಸರೇ ಹೇಳ್ತದೆ, ಜಾತವಾದ ತಕ್ಷಣ ಮಾಡುವಂಥದ್ದದು. ಕರಳ ಬಳ್ಳಿ ತುಂಡಾಗಿರಬಾರ್ದು. ಆವಾಗಲೇ ತಂದೆಯಾದವನು ಮಧು ಸರ್ಪಿ ಪ್ರಾಶನೇ ವಿನಿಯೋಗ ಅಂತ, ಮಧು ಮತ್ತು ಸರ್ಪಿ ತುಪ್ಪ ಅದನ್ನು ಬಜೆಬೇರಿನಿಂದ ತೆಗೆದು ತಾನು ಮಗುವಿಗೆ ಬಂಗಾರದ ಒಂದು ಉಂಗರವೋ ಅಥವಾ ಶಲಾಕೆಯೋ ಅದರಿಂದ ತಿನ್ನಿಸಬೇಕು. ಪ್ರತೇ ದದಾಮಿ ಕೆಲವು ಮಂತ್ರಗಳಿದೆ, ಅಂತಹ ಮಂತ್ರದಿಂದ ಅದನ್ನು ತಿನ್ನಿಸಬೇಕು ಅಂತಿದೆ. ಅದರ ಸಂಕಲ್ಪವೂ ಕೂಡ ಗರ್ಭಾಂಬು ಪಾನ ಜನಿತ ದೋಷ ನಿಬರ್ಹಣ ಪೂರ್ವಕ ಆಯುರಾರೋಗ್ಯಾಭಿವೃದ್ಧ್ಯರ್ಥಂ. ಜಾತಕರ್ಮ ಮಾಡುವುದು ಗರ್ಭದಲ್ಲಿ ಇರುವಾಗ ನಾನಾ ತರಹದ ಮಗು ಗರ್ಭದಲ್ಲಿರುವ ನೀರು ಕುಡಿದಿರುತ್ತದೆ, ನಾನಾ ಥರದ ಮಲಮೂತ್ರಗಳನ್ನು ಸೇವನೆ ಮಾಡಿರ್ತದೆ, ಅದರ ಮಧ್ಯದಲ್ಲೇ ಇರುತ್ತದೆ. ಈ ರೀತಿಯಾಗಿ ದೋಷಗಳು ಮಗುವಿಗೆ ಬಂದಿರ್ತದೆ. ಅದರ ಪರಿಹಾರಕ್ಕಾಗಿ ಮಾಡುವುದೇ ಜಾತಕರ್ಮ. ತದನಂತರ 11ನೆಯ ದಿನಕ್ಕೆ ನಾಮಕರಣಾದಿಗಳನ್ನು ಮಾಡುವುದು ಕಂಡಿದೆ. ಆದರೆ ಇವತ್ತು ಡಾಕ್ಟರ್ಗಳು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಆ ರೀತಿ ಒಳಗಡೆನೇ ಬಿಡೋದಿಲ್ಲ. ತಿನ್ನಿಸ್ಲಿಕ್ಕೆ ಹೋಗ್ತೇವೆ ಅಂದರೂ ಮೊದಲು ಬೈತಾರೆ. ಹಾಗಾಗಿ ಆದರೂ ಕೆಲವರು ಸ್ವಲ್ಪ ಪರ್ಮಿಷನ್ ತೆಗೆದುಕೊಂಡು ಒಂದು ಹನಿಯಾದರೂ ಅದಕ್ಕೆ ತಿನ್ನಿಸುವಂತಹ, ಅಥವಾ ಆ ಸಂದರ್ಭದಲ್ಲಿ ಕೂತುಕೊಂಡೇ ಮಗುವಿಗೆ ಈ ರೀತಿಯಾಗಿ ಜಾತಕರ್ಮ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡುವ ಮೂಲಕವಾದರೂ ಮಗುವಿಗೆ ಸಂಸ್ಕಾರವು ಅಚ್ಚುಕಟ್ಟಾಗಿ ನಡೆಯುವಂತೆ ಮಾಡಿದ್ದಾರೆ. ಆದರೂ ಜಾತಕರ್ಮ ಮತ್ತು ನಾಮಕರಣಗಳನ್ನು ಮಾಡಿದ್ದಾನೆ. ನಾಮಕರಣ ಏನು ಮಾಡಿದ ಅಂದರೆ, ದಿವಸೇ ದ್ವಾದಶಿ ಪ್ರಾಪ್ತೆ ಕೃತ ಪುತ್ರಾಭಿಧಾತತ. ದ್ವಾದಶಿ ದಿನ ಅಂತ ಅಂದರೆ 12ನೇ ದಿನ, ಮಗು ಹುಟ್ಟಿದ 12ನೇ ದಿನಕ್ಕೆ ಮಗುವಿಗೆ ನಾಮಕರಣ ಮಾಡಿದ್ದಾನೆ. ವಸುದಾನ ಅಂತ ನಾಮಕರಣ ಮಾಡಿದ್ದಂತೆ. ಎಲ್ಲ ಬ್ರಾಹ್ಮಣರು ಈ ಹೆಸರನ್ನೇ ಒಮ್ಮತದಿಂದ ಹೇಳಿದರಂತೆ. ಯಾಕೆ ಅಂದರೆ, ರಾಜ ಮಗು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಬ್ರಾಹ್ಮಣರಿಗೆ ಬೇಕಾದಷ್ಟು ಗೋದಾನ, ಸುವರ್ಣದಾನ, ಗವಾಂ ಕೋಟಿ ಸಹಸ್ರಾಣಿ ಅಶ್ವಾನಾಂ ಅಯುತಂ ತಥಾ, ನಾನಾ ತರಹದ ಛತ್ರ ಚಾಮರಗಳನ್ನು ಬಿಟ್ಟು ಬೇರೆಲ್ಲ ದಾನ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ವಿಶೇಷವಾಗಿ ವಸುವನ್ನು ದಾನ ಮಾಡಿದಾಗ ಇವನು ಹುಟ್ಟಿದ್ದಾನೆ. ಆದ್ದರಿಂದಾಗಿ ಇವನು ವಸುದಾನ. ಬಹಳ ಸಂಪತ್ತಿನ ದಾನದಿಂದ ತುಷ್ಟರಾದ ಬ್ರಾಹ್ಮಣರು ಇವನ್ನ ವಸುದಾನ ಅಂತ ಕರೆದಿದ್ದಾರೆ. ಇಲ್ಲಿ 12ನೇ ದಿನ ಅಂತ ಇದೆ ನಾಮಕರಣ ಮಾಡಿದ್ದು. ಏಕಾದಶೇ ಅಹನಿ ಪಿತಾನಾಮ ಕುರಿಯಾತಂತನೂ ಮಾತಿದೆ. ತಂದೆಯು ಮಗನಿಗೆ 11ನೆಯ ದಿನದಲ್ಲಿ ನಾಮಕರಣ ಮಾಡಬೇಕು, ಶುದ್ಧ ಆಗಿರ್ತದೆ, ಪುಣ್ಯಾಹಾದಿಗಳನ್ನು ಮಾಡಬೇಕು ಅಂತಿದೆ. ಆದರೆ ವ್ಯಾಸಸ್ಮೃತಿಯ ಪ್ರಕಾರ 10, 11ನೇ ದಿನ, 12ನೇ ದಿನ ಮತ್ತು 1 ತಿಂಗಳಾದ ಮೇಲೆ 100ನೇ ದಿನ ಅಂತ ಹೀಗೆ ನಾನಾ ತರಹದ ಒಂದು ಪ್ರಭೇದಗಳು ಇರುವುದರಿಂದ 12ನೆಯ ದಿನದಲ್ಲಿ ನಾಮಕರಣವನ್ನು ವಸುದಾನ ಅಂತ ಮಾಡಿದ್ದಾನೆ. ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಯಾ ಅವತಾರತ್ವಾತ್ ರಾಜ ಪದ್ಮಾವತೀತಿ ಚ. ಅಯೋನಿಜಳಾಗಿರುವಂತಹ ಮಗುವಿಗೆ ಯಾವ ನಾಮವನ್ನು ಇಟ್ಟ ಅಂದರೆ, ಪದ್ಮೋದರಾಂ, ಪದ್ಮದಲ್ಲಿಯೇ ಬಂದವಳು, ಬ್ರಹ್ಮನನ್ನೇ ಮಗಳಾಗಿ ಪಡೆದವಳು, ಹೊಟ್ಟೆಯಲ್ಲಿಟ್ಟುಕೊಂಡು ಬ್ರಹ್ಮನನ್ನೇ ಮಗನನ್ನಾಗಿ ಪಡೆದವಳಾದ್ದರಿಂದ ಪದ್ಮಗರ್ಭಾಂ. ಯಾಕೆ, ಅವನು ಕೂಡ ಪದ್ಮಯೋನಿ, ಪದ್ಮದಲ್ಲಿ ಸಂಭವನಾಗಿದ್ದಾನೆ. ಪದ್ಮಜಾತಾಂ, ವರಾನನಾಂ, ಸುಂದರಿ. ಹಾಗಾಗಿ ಪದ್ಮದಲ್ಲೇ ಅವತಾರ ಆದದ್ದರಿಂದ ರಾಜ ಪದ್ಮಾವತಿ ಅಂತ ನಾಮಕರಣ ಮಾಡಿದ. ಹಾಗಾಗಿ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಮಹಲಕುಮಿಯೂ ಬಂದಿದ್ದಾಳೆ, ಚಂದ್ರನೂ ಬಂದಿದ್ದಾನೆ. ಇಲ್ಲಿ ವಸುದಾನನೇ ಚಂದ್ರ, ಪದ್ಮಾವತಿಯೇ ಮಹಲಕುಮಿ. ಇಲ್ಲಿಯೂ ಕೂಡ ಇಬ್ಬರು ಕೂಡ ಬಂದಿದ್ದಾರೆ. ಇಂತಹ ಪದ್ಮಾವತಿ ತಾನು ಸುಂದರಳಾಗಿ ಯೌವನವನ್ನು ಹೊಂದಿದ್ದಾಳೆ.
ಯೌವನಾಢ್ಯಾಂ ವಿಶಾಲಾಕ್ಷೀಂ ದೃಷ್ಟ್ವಾ ರಾಜ ವ್ಯಚಿಂತಯತ್. ಯುವತಿಯಾಗಿರುವಂತಹ ಪದ್ಮಾವತಿಯನ್ನು ನೋಡಿ ರಾಜ ಚಿಂತೆ ಮಾಡದ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ಶ್ಲೋಕ ಬರೀತಾರೆ. ಜಾತೇತಿ ಕನ್ಯಾ ಮಹತೀ ಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ ವಿತರ್ಕಃ ದತ್ತಾ ಸುಖಂ ಯಾಸ್ಯತಿ ವಾ ನ ವೇತಿ ಕನ್ಯಾ ಪಿತೃತ್ವಂ ಖಲು ನಾಮ ಕಷ್ಟಂ. ಕನ್ಯೆ ಹುಟ್ಟಿದಳು ಅಂತ ಮೊದಲು ಬರುವಂತಹ ಒಂದು ಯೋಚನೆ, ಹುಟ್ಟಿದ ಮೇಲೆ ಯುವತಿಯಾದಾಗ ಯಾರಿಗೆ ಕೊಡಬೇಕು ಅಂತ ಯೋಚನೆ, ಕೊಟ್ಟಾದ ಮೇಲೆ ನನ್ನ ಮಗಳು ಸುಖವಾಗಿದ್ದಾಳೋ ಇಲ್ಲೋ ಅಂತ ಒಂದು ಚಿಂತೆ. ಒಟ್ಟು ಕನ್ಯಾ ಪಿತೃತ್ವವು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪಾಪ ಸಹಜವಾಗಿ ಆಕಾಶನಿಗೆ ಏನು ಮಾಡಬೇಕು ಅಂತ ಚಿಂತೆ ಆಯಿತು. ಆದರೂ ಮಗನಿಗೆ ಆ ಒಂದು ಸಂದರ್ಭದಲ್ಲೇ ಒಂದು ಉಪನಯನ ಮಾಡಿದ್ದಂತೆ. ಬ್ರಾಹ್ಮಣಂ ಕೃತವಾನ್ ದ್ವಿಜೈಹಿ ಅಂತಾರೆ. ದೃಷ್ಟ್ವಾ ರಾಜ ಸುತಂ ಬಾಲಂ ಬ್ರಾಹ್ಮಣಂ ಕೃತವಾನ್, ಅವನನ್ನು ಬ್ರಾಹ್ಮಣನನ್ನಾಗಿಸಿದ ಅಂತ ಹೇಳಿದ್ದಾರೆ. ಅಂದರೆ ಬ್ರಹ್ಮ ಅಂದರೆ ವೇದ, ಅಣತೀತಿ ಬ್ರಾಹ್ಮಣ. ಹಾಗಾಗಿ ವೇದ ಕಲಿಯುವಂತಹ ಒಂದು ಯೋಗ್ಯತೆಯನ್ನು ತಂದುಕೊಟ್ಟ, ಅಂದರೆ ಉಪನಯನವನ್ನು ಮಾಡಿದರು ಎಂಬುದಾಗಿ ಅರ್ಥ. ಹೀಗೆ ಯುವತಿಯಾಗಿರುವಂತಹ ಪದ್ಮಾವತಿ ದೇವಿ ಎಲ್ಲರ ಒಂದಿಗೆ ಕೂಡಿಕೊಂಡು ಕಾಡಿಗೆ ಹೋಗಿದ್ದಾಳೆ. ಹೋದಾಗ ನಾರದರು ತಾವು ಜಟಾಧಾರಿಗಳಾಗಿ ಮುದುಕನ ವೇಷವನ್ನು ಧರಿಸಿಕೊಂಡು ಕನ್ಯೆಯರ ಹತ್ರ ಹೋಗಿದ್ದಾರೆ. ಹೋದಾಗ ಕನ್ಯೆಯರು ಕೇಳ್ತಾರೆ, ಯಾರು ನೀವು, ಏನು ಕತೆ, ಇಲ್ಲೆಲ್ಲ ನಾವು ಮಾತ್ರ ಇದ್ದೇವೆ, ಯಾಕೆ ಬಂದ್ರಿ ಅಂತ ಕೇಳಿದರು. ಅಹಂ ಕುಲಗುರು ಸಾಕ್ಷಾತ್ ಯುಷ್ಮಾಕಂ ವರಯೋಷಿತಾಂ, ನಾನು ನಿಮ್ಮ ಕುಲಗುರು ಅಂತಾರೆ. ಭಯಪಡಬೇಡಿ. ರುಕ್ಮಿಣೀದೇವಿ, ಸೀತಾ, ಸತ್ಯ ಎಲ್ಲರಿಗೂ ಕೂಡ ಇವರು ಹೇಳಿದ್ದೇ ಭಗವಂತನ ಬಗ್ಗೆ ಹೇಳಿಯೇ ಇದ್ದಾರೆ. ಹಾಗಾಗಿ ಇವರು ನಿಜವಾದ ಕುಲಗುರು. ಹಾಗಾಗಿ ಅವರು ಹೇಳ್ತಾರೆ, ನಾನು ಕುಲಗುರು ಆದ್ದರಿಂದಾಗಿ ಯಾವ ಭಯಪಡಬೇಡಿ, ಪದ್ಮಾವತಿಯನ್ನು ನೋಡಿ ನಿನ್ನ ಕೈ ತೋರಿಸು ಅಂತಾರೆ. ನಾನು ನಿನ್ನ ವಿದ್ಧಿತ್ವಂ ಪಿತೃತುಲ್ಯಮ್ಮ ಮನಸ ನಿರ್ಮಲೇನ ಚ, ಯಾರೋ ಅಪರಿಚಿತ ಕೈ ತೋರಿಸು ಅಂತನಲ್ಲ ಈ ವ್ಯಕ್ತಿ ಏನು ಅಂತ ಅಂದ್ಕೊಳ್ಬೇಡ, ನನ್ನನ್ನು ತಂದೆ ಅಂತ ಭಾವಿಸು ನೀನು ನನ್ನ ಮಗಳು ಇದ್ದ ಹಾಗೆ. ಹಾಗಾಗಿ ಒಮ್ಮೆ ನಿನ್ನ ಲಕ್ಷಣೋಪೇತವಾದ ಆ ಹಸ್ತವನ್ನು ತೋರಿಸು ಅಂತ ಕೇಳಿದಾಗ ಹಸ್ತವನ್ನು ತೋರಿಸಿದಾಗ ಅದ್ಭುತವಾದ ಸಲ್ಲಕ್ಷಣೋಪೇತವಾಗಿರುವಂತಹ ಕೈಯನ್ನು ನೋಡಿದ್ದಾರೆ. ಪದ್ಮದ ಎಲೆಗಳಂತೆ ಇರುವಂತಹ ಪ್ರಕಾಶಿಸುವ ಕೈ, ಅಷ್ಟು ನಸುಗೆಂಪಾದ ಎಳೆಯದಾಗಿರುವಂಥದ್ದು. ಕಾಲಿನಲ್ಲಿ ಸ್ವಸ್ತಿಕಾಕಾರ, ಎಲ್ಲ ತರಹದ ಇದೊಂದು ಸ್ತೋತ್ರವೇ ಅಂತ ಚಿಂತನೆ ಮಾಡಬಹುದು. ನಾರದರು ತಾವು ಹೇಳುವಂತಹ ಒಂದು ಆ ಪದ್ಮಾವತಿ ದೇವಿಯರ ಯಾವ ಅವಯವ ಹೇಗಿತ್ತು ಅಂತ ಚಿಂತನೆ ಮಾಡಿದ್ದಾರೆ. ಇದು ಒಂದು ಪದ್ಮಾವತಿ ಸ್ತೋತ್ರ ಅಂತ ಹೇಳ್ಬೋದು. ಆ ರೀತಿ ಅವಳ ಕಣ್ಣು, ಅವಳ ಮೂಗು, ಅವಳು ಹುಟ್ಟಿರುವಂತಹ ವಸ್ತ್ರ ಪ್ರತಿಯೊಂದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಹೇಳಿ ಕೊನೆಯದಾಗಿ ಹೇಳ್ತಾರೆ, ನಿನಗೆ ಸಾಕ್ಷಾತ್ತಾಗಿರುವಂತಹ ಭಗವಂತನೇ ಗಂಡನಾಗಿ ಬರ್ತಾನೆ ಅಂತ ಹೇಳಿದರು. ಪೂರ್ವಾರ್ಜಿತೇನ ಪುಣ್ಯೇನ ಲಭ್ಯತೆ ಸಕಲಂ ಶುಭೇ, ನಿನಗೆಲ್ಲ ತರಹದ ಅನುಗ್ರಹದಿಂದ ಸಾಕ್ಷಾತ್ ಭಗವಂತನೇ ನಿನಗೆ ಗಂಡನಾಗಿ ಬರ್ತಾನೆ ಎಂಬುದಾಗಿ ಹೇಳಿ ಅಲ್ಲಿಂದ ಅಂತರ್ಧಾನರಾಗಿದ್ದಾರೆ. ತದನಂತರ ಆ ಆನೆ ಶ್ರೀನಿವಾಸ ದೇವರನ್ನು ಆ ಪದ್ಮಾವತಿಯು ಇರುವಂತಹ ಸ್ಥಳದವರೆಗೂ ಕರೆದುಕೊಂಡು ಬಂದು ಅದೃಶ್ಯವಾಯಿತು. ತದನಂತರ ಶ್ರೀನಿವಾಸ ಪದ್ಮಾವತಿ ದೇವಿಯನ್ನು ನೋಡ್ತಾ ಇದ್ದಾನೆ. ನೋಡಿ ಸ್ವಲ್ಪ ಹತ್ತಿರಕ್ಕೆ ಹೋಗ್ತಾ ಇದ್ದಾನೆ. ಅವರು ಹೇಳ್ತಾರೆ, ಪೃಚ್ಛಂತು ತಸ್ಯ ವೃತ್ತಾಂತಂ ಮಾತೃಂಶ್ಚ ಬಾಂಧವಾನ್. ಯಾರೋ ಒಬ್ಬ ಕಿರಾತ ವೇಷಧಾರಿಯಾದವನು ಬರ್ತಾ ಇದ್ದಾನೆ. ಅವನು ಯಾರು, ಅವನ ಕುಲ ಗೋತ್ರ, ಅವರ ತಂದೆ ತಾಯಿ, ಅವರ ಎಲ್ಲ ಥರದ ಪರಂಪರೆ ಏನು ಅಂತ ಕೇಳ್ರಿ ಅಂತ ಪದ್ಮಾವತಿ ದೇವಿ ಎಲ್ಲ ಸಖಿಯರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನನ್ನು ನೋಡಿದಾಗ ಸಹಜವಾಗಿ ಮಹಲಕುಮಿಗೆ ತಿಳಿದಿದೆ,
ಲೋಕ ವಿಡಂಬನೆಗೋಸ್ಕರ ಏನು ಅಂತ ಕೇಳ್ರಿ ಅಂತ ಸಹಜವಾದ ಸ್ತ್ರೀ ಸಹಜವಾಗಿರುವಂತಹ ಗುಣದಂತೆ ನಟನೆಯನ್ನು ಮಾಡ್ತಾ ಇದ್ದಾಳೆ. ಅವರು ಸಹಜವಾಗಿ ಹೇಳಿದ್ರಂತೆ, ಇಲ್ಲಿ ಯಾರೂ ಗಂಡಸರಿಲ್ಲ, ಇಲ್ಲಿ ಹೆಂಗಸರು ಮಾತ್ರ ಇರುವಂಥದ್ದು, ಇಲ್ಲಿ ಯಾಕೆ ಬರ್ತಾ ಇದ್ದಿ, ಹೋಗು ಅಂತ ಸುಮ್ಮನೆ ಒಂದು ಹೇಳಿದ್ರಂತೆ. ಹೇಳಿದಾಗ ಶ್ರೀನಿವಾಸ ದೇವ ಹೇಳ್ತಾನೆ, ನನಗೆ ಸ್ವಲ್ಪ ರಾಜಪುತ್ರಿಯಲ್ಲಿ ಮಾತಾಡಲಿಕ್ಕಿದೆ, ಅವಳೊಂದಿಗೆ ನಾನು ಸಂಭಾಷಣೆ ಮಾಡಬೇಕಾಗಿದೆ ಅಂತಾನೆ. ಕಿಂ ಕಾರ್ಯಂ ವದ ಶೀಘ್ರೇಣ ಯತ್ತೇ ಮನಸಿ ವರ್ತತೆ ಕೋ ಕ್ವತೆ ವಾಸಶ್ಚ ಕಿಂ ನಾಮ ಕಾತೆ ಮಾತಾ ಚ ಕಪ್ಪಿತ. ಏನು ನಿನಗೆ ಮಾತನಾಡುವಂತಹ ವಿಷಯ ಏನಿದೆ, ನೀನು ಎಲ್ಲಿಯವನು, ನಿನ್ನ ಹೆಸರೇನು, ನಿನ್ನ ತಾಯಿ ತಂದೆ, ನಿನ್ನ ಅಕ್ಕ ತಂಗಿಯಂದರು ಅಣ್ಣ ತಮ್ಮಂದರು ಯಾರು, ಎಲ್ಲವನ್ನು ಹೇಳು ನೀನು ಅಂತ ಕೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಯಾಕೆ ಬಂದಿದ್ದಿ ಅಂತ ಕೇಳ್ತಾ ಇದ್ದೀರಿ, ಕನ್ಯಾವೇಕ್ಷ ಮುಖ್ಯ ಕಾರ್ಯ. ಸುಮ್ಮನೆ ನಾನಾ ಥರದ ಸುತ್ತು ಬೆಳೆಸಿ ಯಾಕೆ ಮಾತಾಡಲಿ, ನಾನು ಕನ್ಯೆಯನ್ನು ನೋಡುವುದೇ ನನಗೆ ಮುಖ್ಯವಾಗಿರುವಂತಹ ಕಾರ್ಯ, ಪದ್ಮಾವತಿಯನ್ನು ನೋಡಲಿಕ್ಕೆ ಬಂದಿದ್ದೇನೆ. ಪದ್ಮಾವತಿ ಅನ್ನಲಿಲ್ಲ, ಕನ್ಯೆಯನ್ನು ನೋಡಲಿಕ್ಕೋಸ್ಕರ ಬಂದಿದ್ದೇನೆ ಅಂತಾನೆ. ನನ್ನ ತಂದೆ ತಾಯಿಯವರು ವಸುದೇವ ದೇವಕಿಯರು, ನನ್ನ ಹೆಸರು ಕೃಷ್ಣ, ನಾನು ನನ್ನನ್ನು ಕೃಷ್ಣ ಅಂತ ಕರೀತಾ ಇದ್ದಾರೆ. ಪಾರ್ಥೋ ಮೇ ಶಾಲಕೋ ವೇದ್ಯ ಪಾಂಡವ ಮಮ ಬಾಂಧವಾ. ಅಣ್ಣ ಬಲರಾಮ, ನನ್ನ ಕುಲ ಚಂದ್ರಕುಲ, ತಂಗಿ ಸುಭದ್ರೆ, ನನ್ನ ಗೆಳೆಯರೆಲ್ಲರೂ ಕೂಡ ಕುಂತಿಯ ಮಗನಾಗಿರುವಂತಹ ಅರ್ಜುನ, ಪಾಂಡವರೆಲ್ಲ ನನ್ನ ಬಂಧುಗಳಿದ್ದಾಗೆ. 6 ಜನ ನಾನು ಹುಟ್ಟುವುದಕ್ಕಿಂತ ಮುಂಚೆ ಸತ್ತಿದ್ದಾರೆ. ತದನಂತರ ನನ್ನ ಅಣ್ಣ ಬಲರಾಮ ಹುಟ್ಟಿದ್ದಾನೆ. ತದನಂತರ 8ನೇವನಾಗಿ ನಾನು ಹುಟ್ಟಿದ್ದೇನೆ. ಜಾತೋಹಂ ಅಷ್ಟಮೋಷ್ಟಮ್ಯಾಂ ಸುಭದ್ರಾ ಮದನಂತರಂ. ನಾನು ಅಷ್ಟಮ, ಹುಟ್ಟಿದ್ದು ಅಷ್ಟಮಿಯಲ್ಲಿ. ನನ್ನ ಸಂಖ್ಯೆಯು ಮಕ್ಕಳಲ್ಲಿ ಬಲರಾಮ ಹುಟ್ಟಿದ ಮೇಲೆ ಹುಟ್ಟಿದವನಾದ್ದರಿಂದ ನನ್ನ ಸಂಖ್ಯೆಯು 8. ಇದರಿಂದ ಇನ್ನೊಂದು ತಿಳಿಬಹುದು, ಭಗವಂತನ 10 ಅವತಾರದಲ್ಲಿ 8ನೇ ಅವತಾರ. ಭಗವಂತನು ಅಷ್ಟಮಹಾಮಂತ್ರದಿಂದ ಪ್ರತಿಪಾದ್ಯ. ಭಗವಂತನ ಕೃಷ್ಣಮೂರ್ತಿ ಅಷ್ಟ ಮಠಾಧೀಶರಿಂದ ಪೂಜಿತ. ಓಂಕಾರದಲ್ಲಿ ನೆಲೆಸಿರುವಂತಹ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬುವಂತಹ ಮಾತ್ರಗಳಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ. ಅಷ್ಟಾಕ್ಷರದಿಂದಲೂ ಪ್ರತಿಪಾದಿತನಾಗಿದ್ದಾನೆ. ಅಷ್ಟಮಹಿಷೇರಿಗೂ ಅರಸನಾಗಿದ್ದಾನೆ. ಇಂತಹ ಭಗವಂತ ನಾನು ಅಂತ ನಾವು ಅನುಸಂಧಾನ ಮಾಡಿಕೊಳ್ಳಬಹುದು. ಇಂತಹ ಭಗವಂತನು ಈ ರೀತಿ ತನ್ನೆಲ್ಲ ತರಹದ್ದನ್ನು ಹೇಳಿ ಭಗವಂತ ಅಂತಾನೆ, ಸ್ವಲ್ಪ ಕಪ್ಪಿದ್ದೇನೆ ಅಂತ ಏನು ಭಾವಿಸ್ಕೊಳ್ಬೇಡ್ರಿ. ಯಾಕೆಂದರೆ ಮಾತೃವರ್ಣಶ್ಚ ಮೇ ದೇವಿ ಕೃಷ್ಣ ಪಕ್ಷೇ ಜನಿರ್ಮಮ. ಏನು ಮಾಡಲಿ, ನಾನು ಹುಟ್ಟಿದ್ದು ಕೃಷ್ಣ ಪಕ್ಷದಲ್ಲಿ, ನಮ್ಮಮ್ಮ ಸ್ವಲ್ಪ ಕಪ್ಪಿದ್ಲು, ಅದಕ್ಕೋಸ್ಕರ ನಾನು ಕಪ್ಪಾಗಿದ್ದೇನೆ, ನನ್ನದೇನು ತಪ್ಪಿಲ್ಲ ಅಂತ ತನ್ನ ಕಪ್ಪಿನ ಗುಣವನ್ನು ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಭಗವಂತ ತನ್ನ ಹೆಸರನ್ನು ಕೃಷ್ಣ ಅಂತ ಹೇಳ್ಕೊಳ್ತಾನೆ. ಕೃಷ್ಣ ಅಂತ ಹೇಳಿದರೆ ಕೃಷ್ಣನ ನಕ್ಷತ್ರ ರೋಹಿಣಿ ನಕ್ಷತ್ರ. ಆದರೆ ಶ್ರೀನಿವಾಸ ದೇವರು ಮುಂದೆ ನನ್ನ ಗೋತ್ರ ವಶಿಷ್ಠ, ನಂದು ಶ್ರವಣ ನಕ್ಷತ್ರ ಅಂತ ಹೇಳ್ತಾನೆ. ಕೃಷ್ಣ ಅಂತ ಹೇಳಿಕೊಂಡು ರೋಹಿಣಿ ಅಂತ ಹೇಳಬೇಕಾದವನು ಶ್ರವಣ ನಕ್ಷತ್ರ ಅಂತ ಹೇಳ್ತಾ ಇದ್ದಾನಲ್ಲ, ಹೇಗೆ ಇದು ಅಂದರೆ ಇದರ ಅಂತಾರ್ಯ, ಶ್ರವಣ ಅಂತ ಹೇಳಿದ್ದರಿಂದ ನನ್ನ ಮತ್ತು ಪದ್ಮಾವತಿಯರ ವಿವಾಹವನ್ನು ನೀವೆಲ್ಲ ಶ್ರವಣ ಮಾಡಲೇಬೇಕು ಅಂತ ಒಂದು ತಿಳಿಸ್ತಾ ಇದ್ದಾನೆ. ಶ್ರವಣವು ಮೊದಲು, ಶ್ರವಣ ಮನಕಾನಂದ ವಿವಿದು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಎಲ್ಲವೂ ಮೊದಲು ಮಾಡುವಂಥದ್ದೇ ಶ್ರವಣ, ಆನಂತರ ಅದರ ಮನನಾದಿಗಳು ನಡೀತದೆ. ಹಾಗಾಗಿ ಮೊದಲು ನೀವು ಶ್ರವಣ ಮಾಡಿ ಈ ಕಲ್ಯಾಣವನ್ನು ಅಂತ ಸೂಚಿಸ್ತಾ ಇದ್ದಾನೆ. ಒಂದು. ಇನ್ನೊಂದು, ಭಗವಂತನು ವೈಕುಂಠದಿಂದ ಧರೆಗಿಳಿದು ಬರುವಾಗ ಆ ದಿನ ಶ್ರವಣ ನಕ್ಷತ್ರ ಆಗಿತ್ತು. ಹಾಗಾಗಿ ಭಗವಂತ ಮುಂದೆ ಶ್ರೀನಿವಾಸನು ಶ್ರವಣ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಭಗವಂತನು ಅವನು ಶ್ರವಣ ಅಂತ ಹೇಳಿದ್ದು ಸರಿ ಇದೆ. ಅಷ್ಟೇ ಅಲ್ಲ, ಶ್ರವಣ ನಕ್ಷತ್ರ ಅದು
ವಿಷ್ಣುವಿನ ನಕ್ಷತ್ರ ಅದು. ಹಾಗಾಗಿ ಶ್ರೀಕೃಷ್ಣನೂ ಶ್ರೀನಿವಾಸನೂ ಒಂದೇ. ಹಾಗಾಗಿ ಶ್ರೀನಿವಾಸನೇ ಶ್ರೀಕೃಷ್ಣ ಆದ್ದರಿಂದ ಭಗವಂತನು ವಿಷ್ಣುವೇ ಆದ್ದರಿಂದ ನಂದು ಶ್ರವಣ ಅಂತ ಹೇಳ್ಕೊಂಡಿದ್ದಾನಾದ್ದರಿಂದ ಯಾವ ತರಹದ ಇಲ್ಲಿ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಶ್ರವಣಂ ವಿಷ್ಣು ದೈವತ್ಯಂ ಅಂತ ತಿಳಿಸಿದ ಹಾಗೆ ವಿಷ್ಣು ಸಂಬಂಧಪಟ್ಟಿರುವಂತಹ ನಕ್ಷತ್ರ. ಪದ್ಮಾವತಿ ಈ ರೀತಿ ಶ್ರೀನಿವಾಸ ದೇವ ಹೇಳಿದ ಮೇಲೆ ಯುಷ್ಮಾಕಂ ವಾಚ್ಯತಾಂ ವಾರ್ತಾಂ, ನೀವು ಯಾರ್ಯಾರು ಏನು ಹೇಳ್ರಿ ಅಂತ ಪದ್ಮಾವತಿ ದೇವಿಯನ್ನು ಕೇಳಿದಾಗ ಆಕಾಶರಾಜತನಯಾಂ ನಿಷಾದಾಧಿಪ ವಿದ್ಧಿಮಾಂ, ಹೇ ನಿಷಾದಾಧಿಪತಿ, ನಾನು ಆಕಾಶರಾಜ ಅಂತ ಪ್ರಸಿದ್ಧನಾದ ರಾಜ ಇದ್ದಾನೆ, ಅವನ ಮಗಳಾಗಿದ್ದೀನಿ. ನನ್ನ ಹೆಸರು ಪದ್ಮಾವತಿ, ನನ್ನದು ಚಂದ್ರವಂಶ, ಅತ್ರಿಯ ಗೋತ್ರ. ಹಾಗಾಗಿ ಸಾಕು, ಇಲ್ಲಿಂದ ಹೇಳಿದ್ದೀನಿ, ಹೊರಡು ಅಂದ್ಲು. ಶೀಘ್ರಂ ಗಚ್ಚೈತೆ ಚಾಬ್ರಬೀತ್, ಇಷ್ಟೇ ಹೇಳಿದ್ಲು. ಕೃಷ್ಣ ಶ್ರೀನಿವಾಸ ಎಷ್ಟೆಲ್ಲ ತನ್ನ ಬಯೋಡಾಟಾವನ್ನು ಹೇಳ್ಕೊಂಡ, ಆದರೆ ಪದ್ಮಾವತಿ ಹೇಳು ಅಂದಿದ್ದಕ್ಕೆ ಇಷ್ಟೇ ಒಂದು ಹೇಳಿಕೊಂಡು ಸಾಕು ಹೋಗು ಅಂತ ಹೇಳಿಬಿಟ್ರು. ಶ್ರೀನಿವಾಸ ಹೇಳ್ತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಂ ನ ಪ್ರಭಾಷಸೆ ಅನ್ನಂ ಕಾಂಕ್ಷಂತಿ ಯೋ ಲೋಕೆ ಯೋ ದದಾತಿ ನರೋತ್ತಮಃ. ಯಾಕೆ ಅಷ್ಟು ನಿಷ್ಠುರವಾಗಿ ಮಾತನಾಡ್ತಾ ಇದ್ದಿ, ಮೃದುವಾಗಿ ಮಾತಾಡಬಾರ್ದ? ಲೋಕದಲ್ಲಿ ಅನ್ನವನ್ನು ಬಯಸಿ ಬಂದವನಿಗೆ ಅನ್ನವನ್ನು ಕೊಡಬೇಕು. ಅವನು ಉತ್ತಮವಾಗಿರುವಂತಹ ಪುಣ್ಯವನ್ನು ಹೊಂದುತ್ತಾನೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃಪರಂ ಅಂತ ಮಾತಿದೆ. ಅನ್ನದಾನ ಅದ್ಭುತವಾಗಿರುವಂತಹ ಪುಣ್ಯ ಕೊಡುವಂಥದ್ದು. ಹಾಗಾಗಿ ಅನ್ನಕಾಂಕ್ಷಿಯಾಗಿರುವಂತಹ ವ್ಯಕ್ತಿಗೆ ಅನ್ನದಾನವನ್ನು ಮಾಡಬೇಕು. ಯಾರು ಜಲಕಾಂಕ್ಷಿಯಾಗಿರ್ತಾರೋ ಅವನು ಅನ್ನ ಕೊಡಲಿಕ್ಕಾಗದೇ ಇದ್ದರೆ ಆ ವ್ಯಕ್ತಿಗೆ ನೀರನ್ನಾದರೂ ಕೊಡಬೇಕು, ಅನ್ನ ಕೊಟ್ಟ ಫಲ ಬರ್ತದಂತೆ. ಹಾಗಾದರೆ ಸಮರ್ಥನಾಗಿದ್ದು ಅನ್ನದಾನ ಮಾಡಲಿಕ್ಕೆ ಅವನು ಯೋಗ್ಯ ಅಂತಾಗಿದ್ದರೆ, ಸಮರ್ಥನಾಗಿದ್ದರೆ ಅನ್ನ ಹಸಿವಿರುವಂತಹ ವ್ಯಕ್ತಿಗೆ ಅನ್ನದಾನ ಮಾಡಬೇಕು. ಇಲ್ಲ ನನಗೆ ಅನ್ನ ತಿನ್ನಲಿಕ್ಕಿಲ್ಲ ಅವನಿಗೇನು ಕೊಡೋದು ಅಂದರೆ ಜಲದಾನವನ್ನಾದರೂ ಮಾಡಬೇಕಂತೆ. ಜಲದಾನ ಮಾಡಲಿಕ್ಕೂ ಆಗ್ತಾ ಇಲ್ಲ ಅಂದರೆ ಮೃದುವಾದ ಹಿತವಾದ ವಚನಗಳಿಂದ ಸಂತೈಸಿ ಆದರೂ ಅವನನ್ನು ಕಳಿಸ್ಬೇಕಂತ, ಅದರಿಂದ ಪುಣ್ಯ ಬರ್ತದೆ. ಹಾಗಾಗಿ ಅನ್ನದಾನ ಮಾಡದೇ ಇದ್ದರೂ ತೊಂದರೆ ಇಲ್ಲ, ಜಲದಾನ ಮಾಡದೇ ಇದ್ದರೂ ತೊಂದರೆ ಇಲ್ಲ. ಹಿತವಾದ ನುಡಿಗಳನ್ನು ಮಾತನಾಡಲಿಕ್ಕೆ ಯಾಕೆ ಹಿಂದು ಮುಂದೆ ನೋಡ್ತಾ ಇದ್ದೀರಿ ಅಂತ ಸಪುಮಾನ್ ಪುಣ್ಯಮಾಪ್ನೋತಿ ಎಂಬುದಾಗಿ ತಿಳಿಸಿದ್ದಾರೆ. ಅದಕ್ಕೆ ಮುಂದೆ ಶ್ರೀನಿವಾಸ ದೇವರು ತಥಾಹಂ ಕಾಮಮಾಪೇಕ್ಷೆ ಪಾತ್ರಭೂತೋಸ್ಮಿ ಸಾಂಪ್ರತಂ ಅಂತ ಮಾತು ಹೇಳ್ತಾರೆ. ಇದು ಎಷ್ಟು ವ್ಯಾಖ್ಯಾನದಲ್ಲಿ ಇದಕ್ಕೆಷ್ಟು ಸೊಗಸಾಗಿ ಅರ್ಥ ಹೇಳ್ತಾರೆ ಅಂದರೆ, ಶ್ರೀನಿವಾಸ ದೇವ ಏನು ಹೇಳಿದ, ಅನ್ನಕಾಂಕ್ಷಿಗೆ ಅನ್ನವನ್ನು ಇಲ್ಲದೆ ಇದ್ದರೆ ಜಲವನ್ನಾದರೂ ಕೊಡಬೇಕು ಅಂತ ಹೇಳಿದೆಯಲ್ಲ. ಅದಕ್ಕೆ ಪದ್ಮಾವತಿ ತಾನು ಹೇಳಿದರೆ ಹೀಗೆ, ನಿನಗೆ ಅನ್ನ ಬೇಕಾ, ಬಾ ನಮ್ಮ ಅರಮನೆಗಿದೆ, ಬೇಕಾದಷ್ಟು ಅನ್ನದಾನ ಮಾಡ್ತೇನೆ, ಇಲ್ಲದೆ ಇದ್ದರೆ ಇಲ್ಲೇ ಸುತ್ತಮುತ್ತ ಒಳ್ಳೊಳ್ಳೆ ಹಣ್ಣುಗಳಿದೆ ತಿನ್ನು. ನೀರು ಕುಡಿಬೇಕಾ, ಒಳ್ಳೆ ಥರದ ಸರೋವರ ಇದೆ, ಇಲ್ಲೇ ಒಳ್ಳೆ ನೀರಿದೆ, ಆದ್ದರಿಂದ ಇದನ್ನು ಕುಡಿ, ಸಾಕು ಹೋಗು ಅಂತ ಹೇಳಿದರೆ, ಅದಕ್ಕೋಸ್ಕರ ಶ್ರೀನಿವಾಸ ಅವರು ಹೇಳ್ತಾರೆ ಕಾಮಮಾಪೇಕ್ಷೆ, ನಾನು ಕೇವಲ ಅನ್ನ ತಿಂದು ಹಣ್ಣು ತಿಂದು ನೀರು ಕುಡಿದು ಹೋಗುವ ವ್ಯಕ್ತಿ ಅಲ್ಲ, ನನಗೆ ಅದು ಪಾತ್ರ ಅಲ್ಲ, ಅದು ನನಗೆ ಇವತ್ತು ಬೇಕಾಗಿರೋ ವಸ್ತು ಅಲ್ಲ. ನನಗೆ ಕಾಮಮಾಪೇಕ್ಷೆ, ನಿನ್ನೊಂದಿಗೆ ಇರಬೇಕು, ನಾನು ನಿನ್ನೊಂದಿಗೆ ವಿಹರಿಸಬೇಕು, ಇದನ್ನು ನಾನು ಇಚ್ಛೆ ಪಡ್ತಾ ಇದ್ದೇನೆ ಅಂತ ಭಗವಂತ ತಕ್ಷಣ ಹೇಳ್ತಾನೆ. ಯಾಕೆಂದರೆ ಹಿಂದಿನ ಮಾತನ್ನು ಕೇಳಿದ ನಮ್ಮ ಪದ್ಮಾವತಿ ದೇವಿ ಅದನ್ನು ತಕ್ಷಣವಾಗಿ ಇದನ್ನು ನೀನು ಮಾಡು, ಆಯ್ತಲ್ಲ ಹೊರಡು ಇನ್ನೇನು ಅಂತ ಹೇಳಿಬಿಟ್ಟಾಳು ಅಂತ ತಿಳಿದು ನಾನು ಕಾಮಮಾಪೇಕ್ಷೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಒಂದು ಮಾತು ಹೇಳ್ತಾನೆ ಶ್ರೀನಿವಾಸ, ಪಾತ್ರಭೂತೋಸ್ಮಿ ಸಾಂಪ್ರತಂ. ಅಲ್ಲ, ಇದಕ್ಕಿನ್ನೂ ಒಂದು ಪೀಠಿಕೆ ಕೊಡ್ತಾರೆ. ಹಾಗಾದರೆ ವಿಹರಿಸಬೇಕು ಅಂತ ಇಚ್ಛೆ ಪಡ್ತಾ ಇದೆಯಲ್ಲ, ಪಾರ್ವತಿ ದೇವಿ ಹೀಗೆ ಹೇಳಿದರೆ ಏನು ಅಂತ ಒಂದು ಸ್ಟೇಟಸ್ ನೋಡುವಂತಹ ಒಂದು ಗುಣ ಇಲ್ವಾ?
ಯೋಗ್ಯಗಳು ಹೇಗೆ, ಯೋಗ್ಯತೆ ಹೇಗೆ ಇರುತ್ತೆ ಅಂತೇಳಿ ತಿಳ್ಕೊಳ್ಬೇಕೋ ಬೇಡೋ. ನೀನು ಕಿರಾತ, ನಾನು ರಾಜಮನೆತನದವಳು, ನಾನು ನಿನ್ನೊಂದಿಗೆ ಹೇಗೆ ತಾನೇ ಇರಲಿಕ್ಕೆ ಸಾಧ್ಯ, ಯೋಚನೆ ಮಾಡಬಾರ್ದಾ ಅಂತ ಕೇಳಿದರೆ, ಪಾತ್ರಭೂತೋಸ್ಮಿ, ನಾನು ಪಾತ್ರನಾಗಿದ್ದೇನೆ, ಯೋಗ್ಯನಾಗಿದ್ದೇನೆ ಅಂತಲೂ ಶ್ರೀನಿವಾಸ ದೇವ ಹೇಳ್ತಾ ಇದ್ದಾನೆ. ಯಾಕೆ? ಏನು ಹಿಂದೆ ಕೃಷ್ಣನಾಗಿದ್ದೆ, ರಾಮನಾಗಿದ್ದೆ, ಅವನೇ ಈಗ ವೆಂಕಟಾಧಿಪತಿಯಾಗಿದ್ದೇನೆ. ಈಗ ನಾನು ವೇಷವನ್ನು ಧರಿಸಿರುವ ವೆಂಕಟೇಶ್ವರನೇ ಆಗಿದ್ದೇನೆ. ಹಾಗಾಗಿ ನೀನು ಹಿಂದೆ ಸ್ವೀಕಾರ ಮಾಡಿದಿ ಅಂದ ಮೇಲೆ ಅದೇ ನಾನು, ಹಾಗಾಗಿ ಸ್ವೀಕಾರ ಮಾಡು. ಪಾತ್ರಮಸ್ಮಿ, ಪಾತ್ರನೇ ನಾನು, ಯೋಗ್ಯನೇ ಆಗಿದ್ದೇನೆ. ಹಾಗಾಗಿ ನಾನು ಪಾತ್ರ, ಯೋಗ್ಯನಾಗಿದ್ದೇನೆ ಅಂತ ತಿಳಿಸ್ತಾ ಇದ್ದಾನೆ. ಒಬ್ಬ ಕವಿ ಹೇಳ್ತಾನೆ, ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾ ಕುಲಮಿಚ್ಛಂತಿ ಮೃಷ್ಟಾನ್ನಮಿತರೇ ಜನಾ ಅಂತ. ಕನ್ಯೆ ಏನು ಬಯಸ್ತಾಳೆ ವರನಲ್ಲಿ? ರೂಪಂ, ಕನ್ಯೆ ಆದವಳು ಹೇಗಿದ್ದಾನೆ ವ್ಯಕ್ತಿ ಅಂತ ಮೊದಲು ರೂಪ ನೋಡ್ತಾಳೆ. ರೂಪ ಚೆನ್ನಾಗಿದ್ದಾಗ ಮತ್ತೆ ಅಮ್ಮ ಅಪ್ಪ ಬಾಂಧವರ ಹತ್ರ ಹೇಗಿದೆ ಗುಣಗಳಂತ ಹೇಳ್ತಾರೆ. ಮೊದಲು ಎಫೆಕ್ಟ್ ಕೊಡುವಂಥದ್ದೇ ರೂಪ. ಹಾಗಾಗಿ ಅವಳು ಇಷ್ಟಪಡುವಂಥದ್ದು ರೂಪವನ್ನು. ತಾಯಿ ಉತ್ತಮವಾಗಿರುವಂತಹ ಹೇಗಿದ್ದಾನೆ, ಸ್ಥಿತಿವಂತನ ಏನು ಅಂತ ನೋಡ್ತಾಳೆ. ಪಿತಾ ಶ್ರುತಂ, ಹೇಗಿದೆ ಇವರ ಮನೆತನದ ಪ್ರಸಿದ್ಧಿ ಅಂತ ನೋಡ್ತಾರಂತೆ. ಬಾಂಧವರು ಇವರ ಕುಲ ಎಂಥದ್ದು, ಏನಾದರೂ ಒಂದು ಛಿದ್ರ ಆಗಿ ಹೋಗಿದೆನಾ ಅಂತ ನೋಡ್ತಾಳಂತೆ. ಬಂಧು ಬಾಂಧವರೆಲ್ಲ ವಿವಾಹದಲ್ಲಿ ಒಳ್ಳೆ ಭೋಜನ ಹಾಕ್ಸಿದ್ರೋ ಇಲ್ಲೋ ಅಂತ ನೋಡ್ತಾರಂತೆ. ಹಾಗಾಗಿ ಕನ್ಯೆಯಾದ ನಿನಗೆ ಇಷ್ಟವಾಗುವಂಥದ್ದು ರೂಪ ನನ್ನಲ್ಲಿದೆ. ಯಾಕೆ? ಭಗವಂತ ಹೇಗೆ ಬಂದಿದ್ದಾನೆಂತೆ ನಿನ್ನೆ ದಿನ ನೋಡಿದ್ದೇವೆ. ಸಾಕ್ಷಾನ್ ಮನ್ಮಥಃ, ಅವನಪ್ಪನಾಗಿ ಬಂದಿದ್ದಾನೆ. ಹಾಗಾಗಿ ಅಂಥದ್ದು ಇದೆ ಅಂದ ಮೇಲೆ ನಾನು ಪಾತ್ರನಾಗಿದ್ದೀನಿ, ಯಾಕೆ ನಿಷ್ಠುರವಾಗಿ ನನ್ನಲ್ಲಿ ಮಾತನಾಡ್ತಿ ಅಂತ ಹೀಗೆ ಅದರ ಒಳಾರ್ಥವನ್ನು ತಿಳಿಸಿದ್ದಾರೆ. ಹೀಗೆ ಮಾತನಾಡ್ತಾ ಕ್ರುದ್ಧಳಾದ ತಾಮ್ರ ವಿಲೋಚನಳಾಗಿರುವಂತಹ ಪದ್ಮಾವತಿ ದೇವಿ ನೀನು ಬೇಗ ಹೋಗು ಅಂತ ಜೋರು ಮಾಡ್ತಾ ಇದ್ದಾಳೆ. ಇಲ್ಲಿ ಕ್ರುದ್ಧ ತಾಮ್ರ ವಿಲೋಚನ ಅಂತ ಇದೆ, ಅದನ್ನೇ ಕ್ರುದ್ಧ ಅತಾಮ್ರ ವಿಲೋಚನ ಅಂತಲೂ ಮಾಡಿಕೊಳ್ಬಹುದು. ಹಾಗಾಗಿ ಪ್ರಣಯ ಕೋಪವನ್ನು, ಒಂದು ರೀತಿಯ ಆ ಕೋಪ ಯಾವುದೋ ಒಂದು ಸಿಟ್ಟು, ವಿಪರೀತವಾಗಿರುವಂಥ ತಾಮಸ ಸಿಟ್ಟಲ್ಲ, ಇದು ಪ್ರೀತಿಯ ಸಿಟ್ಟನ್ನು ನಮ್ಮ ಪದ್ಮಾವತಿ ದೇವಿಯರು ತೋರಿಸ್ತಾ ಇದ್ದಾರೆ. ಹೀಗೆ ಬೇಗ ಹೋಗು, ಹೋಗಲಿಲ್ಲ ಅಂದರೆ ಏನು ಮಾಡ್ತಾನೆ ಗೊತ್ತಾ, ನಮ್ಮ ಆಕಾಶರಾಜ ನಿಗಡಬಂಧನವನ್ನು ಮಾಡಿಬಿಡ್ತಾನೆ, ನಿನ್ನನ್ನು ನಿಗಡಬಂಧ ಮಾಡಿ ನಿನ್ನನ್ನು ಒಳಗೆ ಹಾಕ್ತಾನೆ ಅಂತ ಹೀಗೆಲ್ಲ ಹೇಳ್ತಾ ಇದ್ದಾಳೆ. ಆವಾಗ ಶ್ರೀನಿವಾಸ ದೇವ, ಕಾರ್ಯಾಂತೆ ಮರಣಂ ಸೌಖ್ಯಂ ಅಕಾರ್ಯಸ್ಯ ತೃಣಂ ಜಗತ್. ಒಬ್ಬ ವ್ಯಕ್ತಿ ತಾನು ಅಂದುಕೊಂಡಿರುವಂತಹ ಕಾರ್ಯವು ಸಾಧಿಸಿದರೆ ಆಮೇಲೆ ಅದು ಮರಣ ಬಂದರೆ ಅವನಿಗೆ ಸುಖವಾಗಿಯೇ ಇರ್ತಾನೆ. ಯಾಕೆಂದರೆ ಕಾರ್ಯ ಆದರೆ ಸಾಕು, ಮರಣ ಬಂದರೂ ಬಂದೀತು, ಏನು ತೊಂದರೆ ಇಲ್ಲ ಅದರಿಂದ. ಆದರೆ ಅಕಾರ್ಯ, ತಾನು ಅಂದುಕೊಂಡಿದ್ದನ್ನು ಸಾಧಿಸದೇ 100 ವರ್ಷ ಬಾಲಿಸಿದರೂ ಕೂಡ ಅವನು ತೃಣ, ಅವನನ್ನು ಯಾರು ಜಗತ್ತು ಮೆಚ್ಚೋಲ್ಲ, ಅವನು ನೆಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನನಗೆ ಕಾರ್ಯಪ್ರಧಾನ ಅಂತ ಮಾತನ್ನು ಶ್ರೀನಿವಾಸ ದೇವರು ತಿಳಿಸ್ತಾರೆ. ಇಲ್ಲಿ ಇನ್ನೊಂದು ಒಳಾರ್ಥವನ್ನು ತಿಳಿಬಹುದಾಗಿದೆ. ಆಕಾಶರಾಜನಿಗೆ ವಯಸ್ಸಾಗಿದೆ. ವಯಸ್ಸಾಗಿರುವಂತಹ ಆಕಾಶರಾಜನಿಗೆ 2 ಮುಖ್ಯವಾಗಿರುವಂತಹ ಕಾರ್ಯಗಳು ಉಳಿದಿದೆ. ಒಂದು ವಸುದಾನನಿಗೆ ಪಟ್ಟಾಭಿಷೇಕ ಮಾಡುವಂಥದ್ದು, ಇನ್ನೊಂದು ಪದ್ಮಾವತಿ ದೇವಿಗೆ ವಿವಾಹ ಮಾಡುವಂಥದ್ದು. ಇಲ್ಲಿ ಈ ಪದ್ಮಾವತಿಯ ವಿವಾಹಕ್ಕೋಸ್ಕರನೇ ಈ 3 ಜನ ಅವತಾರ ಮಾಡಿರುವಂಥದ್ದು. ಶ್ರೀನಿವಾಸ ಆಗಬಹುದು, ಪದ್ಮಾವತಿ, ಆಕಾಶರಾಜವು ಕೂಡ ಪದ್ಮಾವತಿಯರ ವಿವಾಹಕ್ಕೋಸ್ಕರನೇ ಇಲ್ಲಿ ಈ 3 ಜನರು ಕೂಡ ಬಂದಿರುವಂಥದ್ದು. ಹಾಗಾದರೆ ರಾಜ ಈ ಕಾರ್ಯವನ್ನು ಮುಗಿಸಿದರೆ, ಅಂದರೆ ಪದ್ಮಾವತಿಯೊಂದಿಗೆ ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಂಡ್ರೆ ಕಾರ್ಯಾಂತೆ, ಕಾರ್ಯ ಅಂದರೆ ಏತಾದೃಶವಾಗಿರುವಂತಹ ವಿವಾಹ ಎಂಬುವಂತಹ ಕಾರ್ಯವನ್ನು ತಾನು ಮಾಡಿದರೆ, ಅದನ್ನು ಮಾಡಿ ಮೇಲೆ ಸತ್ತರೆ ಸೌಖ್ಯಂ, ಅವನಿಗೆ ಒಳ್ಳೆ ತರಹದ ಭಗವಂತ ಅನುಗ್ರಹ ಇದೆ, ಒಳ್ಳೆ ತರಹದ ಸ್ವರೂಪಭೂತವಾಗಿರುವಂತಹ ಸುಖ ಎಂಬುವಂಥದ್ದು ಅವನಿಗಿದೆ. ಆದರೆ
ಈ ಕಾರ್ಯವನ್ನು ಮಾಡದೇ ಇರುವಂತಹ, ಈ ಉಭಯ ವಿಧವಾದ ಕಾರ್ಯವನ್ನು ಮಾಡದೇ ಇರುವಂತಹ ಆಕಾಶರಾಜನು ತಾನು ಬದುಕಿದರೂ ಕೂಡ ಅವನಿಗೆ ಈ ಜೀವನ ತೃಣ. ಯಾಕೆಂದರೆ ಅವನ ಕಾರ್ಯವೇ ಇವುಗಳು ನಡೆಯದೇ ತಾನು ಬದುಕಿದರೂ ಉಪಯೋಗ ಇಲ್ಲ. ಹಾಗಾಗಿ ಅವನು ಖಂಡಿತವಾಗಿಯೂ ನಮಗೆ ಕೊಟ್ಟೇ ಕೊಡ್ತಾನೆ ಅಂತ ಈ ಮಾತಿನಿಂದ ನಾವು ತಿಳಿಬಹುದಾಗಿದೆ. ಇದೊಂದು ಒಳಾರ್ಥದಲ್ಲಿ ತಿಳಿಸ್ಬೋದು. ಆಕಾಶರಾಜಸ್ತ್ವಾಂ ದೃಷ್ಟ್ವಾ ಹನಿಷ್ಯತಿ ನ ಸಂಶಯ. ಪದ್ಮಾವತಿ ಹೇಳ್ತಾರೆ, ಆಕಾಶರಾಜ ನಿನ್ನನ್ನು ಈ ರೀತಿ ನೋಡಿದರೆ ಕೊಂದೇ ಕೊಳ್ತಾನೆ ಅಂತ. ಅದಕ್ಕೆ ಒಳಾರ್ಥವನ್ನು ಶ್ರೀನಿವಾಸ ದೇವರು ಚಿಂತನೆ ಮಾಡ್ತಾರಂತೆ. ಆಕಾಶರಾಜನು ನನ್ನ ಸೌಂದರ್ಯವನ್ನು ನೋಡಿ ಮೋಹಿತನಾಗಿ ಇವನಿಗೆ ಖಂಡಿತವಾಗಿಯೂ ಕೂಡ ಯಾವುದಾದರೂ ದೃಷ್ಟಿ ತಗಲ್ತದೆ ಅಂತ ಹೇಳಿ ನನಗೆ ಒಂದು ಪಶುವಿನಿಂದಾಗಿ ನೀವಾಳಿಸಿ ಆ ದೃಷ್ಟಿ ಪರಿಹಾರಕ್ಕೋಸ್ಕರ ಒಂದು ಬಲಿ ಕೊಡ್ತಾನಷ್ಟೆ, ಅದನ್ನು ಕೊಲ್ತಾನೆ. ಹನಿಷ್ಯತಿ ಅಂದರೆ ಮುಂದೆ ಕೊಲ್ಲುವನಿದ್ದಾನೆ ಅಂತ ಅರ್ಥ. ಮುಂದೆ ಹತ್ವಾ ಪಶೂನ್ ಮಹಾರಾಜ ತದ್ವಾರಿ ನಿಕಟೇ ದೃಪೆ ಅಂತ ಒಂದು ಮಾತಿದೆ. ಶ್ರೀನಿವಾಸ ದೇವರು ಆಕಾಶರಾಜನ ಪಟ್ಟಣಕ್ಕೆ ಹೋಗುವಾಗ ಆ ಒಂದು ಸಂದರ್ಭದಲ್ಲಿ ಯಾವುದೇ ಥರದ ದೃಷ್ಟಿ ತಗಲಬಾರದು ಅಂತ ಪಶುವನ್ನು ಕೊಲ್ತಾನೆ ಅಂತ. ಈ ರೀತಿ ಮುಂದೆ ಮಾಡುವವನಿದ್ದಾನೆ, ಆ ಅರ್ಥವನ್ನು ಇಲ್ಲಿಟ್ಕೊಳ್ಬೇಕು. ಶ್ರೀನಿವಾಸ ದೇವರನ್ನು ಆಕಾಶರಾಜ ಏನು ಕೊಲ್ತಾನೆ? ಹಾಗಾದರೆ ಶ್ರೀನಿವಾಸನ ಅತ್ಯದ್ಭುತವಾದ ರೂಪಕ್ಕೆ ದೃಷ್ಟಿ ಅದು ತಗಲಬಾರದು, ದೃಷ್ಟಿ ತಾಕಬಾರದು ಅಂತ ಹೇಳಿ ಅವನು ಈ ರೀತಿ ಒಂದು ಪಶುವನ್ನು ಕೊಲ್ತಾನೆ ಅಂತ ಅರ್ಥ. ಈ ರೀತಿ ಹೇಳ್ತಾ ಇದ್ದಾಳೆ ಪದ್ಮಾವತಿ ದೇವಿ. ಹೇಳಿದ ಮೇಲೆ ಕೊನೆಯದಾಗಿ ಶ್ರೀನಿವಾಸ ದೇವ ಹೇಳ್ತಾನೆ, ಜಯೋವಾ ಅಪಜಯೋವಾಸ್ಯ ತ್ವಯಿಭೋಗಂ ಕರೋಮ್ಯಹಂ. ಏನಾದರೂ ಆಗಲಿ, ಕೊಲ್ಲಿ, ನನಗೆ ಜಯವೋ ಅಪಜಯವೋ ನಾನಂತರೂ ನಿನ್ನಲ್ಲಿ ಬಂದೇ ಬರ್ತೇನೆ ಅಂತ ಹೇಳಿ ಬರುವಾಗ ಪದ್ಮಾವತಿ ದೇವಿ ಕೈಯಲ್ಲಿ ಕಲ್ಲನ್ನು ಹಿಡಿದುಕೊಂಡು ಕಲ್ಲಿನ ವೃಷ್ಟಿಯನ್ನೇ ಸುರಿಸ್ತಾ ಇದ್ದಾರೆ ಎಲ್ಲ ಕನ್ಯೆಯರು ಸೇರಿ. ಆಗ ಬಡದಿರುವಂತಹ ಕಲ್ಲಿನ ಆಘಾತಕ್ಕೆ ಅಶ್ವವು ನೆರಕ್ಕುರುಳಿದೆ, ಶ್ರೀನಿವಾಸನ ದೇವರಿಗೂ ಪೆಟ್ಟಾಗಿದೆ. ತಾಡ್ಯಮಾನ ಶಿಲಾವರ್ಷೈ ನೃಪತತ್ ಹಯರಾಟ್ ಸ್ವಯಂ. ಆ ಹಯ ಏನು ಬಂದಿತ್ತು ಅದು ನೆಲಕ್ಕುರುಳಿತು. ಇಲ್ಲಿ ಒಂದು ವಿಶೇಷವನ್ನು ತಿಳಿಬೇಕು. ವರದೋ ವಾಯುವಾಹನ ಅಂತ ಸಾಕ್ಷಾತ್ ವಾಯುದೇವರೇ ಹಯರೂಪದಿಂದಾಗಿ ಬಂದಿದ್ದರು. ಅಂತಹ ವಾಯುದೇವರು ಪೆಟ್ಟು ತಿಂದು ಕೆಳಗೆ ಬೀಳುವಾಗಾಯ್ತಾ ಅಂತ ಕೇಳಿದರೆ ಅಲ್ಲ ಅಂತಾರೆ ವ್ಯಾಖ್ಯಾನಕಾರ. ಏನು ಹಾಗಾದರೆ ಅಂದರೆ, ಪದ್ಮಾವತಿ ದೇವಿ ಹೊಡೆದಿದ್ದರಿಂದ ಹಯ ಕೆಳಗೆ ಬಿದ್ದದ್ದಲ್ಲ, ಮುಖ್ಯ ಪ್ರಾಣದೇವರು ಅಲ್ಲಿಂದ ಹೋದದ್ದರಿಂದ ಆ ಹಯ ಕೆಳಗೆ ಬಿತ್ತು. ಅಲ್ಲ, ಮುಖ್ಯ ಪ್ರಾಣದೇವರು ಯಾಕೆ ಹೋಗಬೇಕಾಗಿತ್ತು? ಶ್ರೀನಿವಾಸ ದೇವ್ರನ್ನ ಕರ್ಕೊಂಡು ಹೋಗಬೇಕೋ ಬೇಡೋ? ಯಾಕೆ ಹೋದರು ಅಂದರೆ ಅದೂ ಒಂದು ಸ್ವಾರಸ್ಯ ಇದೆ. ಯಾಕೆ ಅಂದರೆ, ಗಜೇಂದ್ರ ಪದ್ಮಾವತಿಯನ್ನು ತೋರಿಸಿ ಕೃತಕೃತ್ಯನಾದೆ ಅಂತ ತಾನು ಹೋದ. ಅಲ್ಲಿಯವರೆಗೂ ಕೂಡಿಸಿಕೊಂಡು ಬಂದು ನಿನಗೂ ಪದ್ಮಾವತಿಗೂ ದರ್ಶನವನ್ನು ಹಯನಾಗಿರುವಂಥ ಮುಖ್ಯ ಪ್ರಾಣ ಮಾಡಿಸಿದ್ದಾನೆ. ಹಾಗಾದರೆ ಇಬ್ಬರೂ ಕೂಡ ಇನ್ನು ಸೇರ್ತಾರೆ. ಸೇರಿದಾಗ ನಂದೇನು ಕೆಲಸ ಅಂತ ಯೋಚನೆ ಮಾಡ್ತಾರಂತೆ ಮುಖ್ಯ ಪ್ರಾಣದೇವರು. ಲಕ್ಷ್ಮಿಯೂ ನಾರಾಯಣನೂ ಆದಮೇಲೆ ನನ್ನ ಮಧ್ಯದಲ್ಲಿ ನಾನೇ ಯಾಕೆ ಇಲ್ಲಿ? ಹಾಗಾಗಿ ಅವರು ಮಾತನಾಡಿಕೊಳ್ಳಿ, ನಾನಿರೋದು ಬೇಡ ಅಂತ ತಾವು ಹೊರಟಿದ್ದಾರೆ ಹೊರತು ಅದರಿಂದ ಯಾವ ತರಹದ ಒಂದು ಘಾತ್ಸವು ಮುಖ್ಯ ಪ್ರಾಣದೇವರಿಗೆ ಆಗಿಲ್ಲ ಅಂತ ತಿಳಿಬೇಕು. ಈ ರೀತಿ ಲೋಕ ವಿಡಂಬನೆಗೋಸ್ಕರ ಭಗವಂತ ವಿಡಂಬಯನ್ ಲೌಕಿಕ ಮಾಪಶಯ್ಯಾಂ ಯಥಾಯುಗಾಂತೆ ವಟಪತ್ರಶಾಯಿ. ಹೇಗೆ ಭಗವಂತ ಯುಗಾಂತದಲ್ಲಿ ವಟಪತ್ರಶಾಯಿಯಾಗಿ ತಾನು ಇರ್ತಾನೋ ಹಾಗೆ ವಿಡಂಬನೆಯನ್ನು ಮಾಡಿಕೊಂಡು ಈ ಬೆಟ್ಟದಲ್ಲಿ ತಾನು ಇರ್ತಾ ಮನೆಗೆ ಬಂದು ಮಲ್ಕೊಂಡಿದ್ದಾನೆ. ಶಯನಂ ಪ್ರಾಪ್ಯ ಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿ. ವೃಷಾಕಪಿಯಾಗಿರುವ ಶ್ರೀನಿವಾಸ ಅಂತಾರೆ. ಸಾಕ್ಷಾತ್ ನಾರಾಯಣ ಬೇರೆಯಲ್ಲ, ಶ್ರೀನಿವಾಸ ದೇವರು ಬೇರೆಯಲ್ಲ. ವ್ಯಾಖ್ಯಾನಕಾರರು ಬರೆಯುವಾಗ ಶಿಷ್ಟೇಷ್ಟ ವರ್ಷಾಣಾತ್ ಶ್ರೇಷ್ಠತ್ವಾತ್ ದುಷ್ಟ ಹಿರಣ್ಯ ಆಶ್ರಯ ಜಾಲಾತ್ ಭೂಪಾಲನಾಚ್ಚ ಋಷಾಕಪಿ. ಭಗವಂತ ಋಷಾಕಪಿ ಯಾಕೆ?
ಶಿಷ್ಟರಿಗೆ ಇಷ್ಟವಾಗಿರುವಂಥದ್ದನ್ನು ವರ್ಷಣ ಸುರಿಸ್ತಾನೆ, ಶ್ರೇಷ್ಠನಾಗಿದ್ದಾನೆ. ದುಷ್ಟನಾದ ಹಿರಣ್ಯಕಶಿಪುವಿನ ವಶದಲ್ಲಿರುವಂತಹ ಭೂಮಿಯನ್ನು ಪಾಲನೆ ಮಾಡಿದ್ದಾನೆ. ಹಾಗಾಗಿ ಇವನೇ ವರಾಹ, ಇವನೇ ನಾರಾಯಣ, ಇವನೇ ಶ್ರೀನಿವಾಸ. ಇಂತಹ ವೃಷಾಕಪಿಯು ಮಲಗಿದಾಗ ಬಕುಳಾದೇವಿ ಷಡ್ವಿಧವಾಗಿರುವಂತಹ ಅನ್ನಾದಿಗಳನ್ನು ಭಗವಂತನಿಗೆ ಇಷ್ಟವಾದದ್ದನ್ನು ತಂದು ಏಳು ಶ್ರೀನಿವಾಸ ಅಂತ ಹೇಳ್ತಾ ಇದ್ದಾಳೆ. ಭಗವಂತ ಹೇಳ್ತಾ ಇಲ್ಲ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ ಕಿಂ ಶೇತೆ, ಏನು ಮಲ್ಕೊಂಡಿದ್ದೀಯಲ್ಲ, ಯಾಕೆ? ಎಂದೆಂದೂ ಕೂಡ ನೀನು ಬೆಳಿಗ್ಗೆ ಹೊತ್ತು ಹಗಲಲ್ಲಿ ಮಲಗಿದ್ದು ನಾನು ನೋಡಿಲ್ಲ. ಇದರ ಒಳ ಅರ್ಥ, ಭಗವಂತನು ಯುಗದ ಅಂತ್ಯದಲ್ಲಿ ಮಲಗ್ತಾನೆ ಹೊರತು ಬ್ರಹ್ಮದೇವರ ದಿನದ ಹಗಲಿನಲ್ಲಿ ತಾನು ಮಲಗೋದಿಲ್ಲ. ಹಾಗಾಗಿ ಭಗವಂತ ನೀನು ದಿವಾಸ್ವಾಪವನ್ನು ಮಾಡ್ತಾ ಇದ್ದಿ. ಇದರಿಂದ ನಮಗೂ ಒಂದು ತಿಳಿಸಿಕೊಡ್ತಾನೆ. ದಿವಾಸ್ವಾಪ ಮಾಡಿದ್ದು ಎಂದೂ ನೋಡಿಲ್ಲ ಅಂತ ಬಕುಳಾದೇವಿ ಹೇಳ್ತಾ ಇದ್ದಾಳೆ. ಅಂದರೆ ಯಾರೂ ಕೂಡ ದಿವಾಸ್ವಾಪ ಮಾಡಕೂಡದು. ದಿವಾಸ್ವಾಪವು ಶಾಸ್ತ್ರದಲ್ಲಿ ನಿಷಿದ್ಧ. ಸ್ವಲ್ಪ ಏನೋ ರೆಸ್ಟ್ ತೊಗೊಳ್ಳಿಕ್ಕೆ ಹೋಗ್ತೇವೆ, ಗಾಢ ನಿದ್ರೆಯನ್ನೇ ಮಾಡಿರ್ತೇವೆ. ಕಲಿಶಯಾನೋ ಭವತಿ ಅಂತ ಕಲಿಯುಗದ ಒಂದು ಗುಣ, ಶಯಾನ ಆಗಲೇ ಮಲ್ಕೊಂಡೇ ಇರ್ತಾರಂತೆ. ಹಾಗಾಗಿ ಆದಷ್ಟು ನಾವು ನಿದ್ದೆಯಿಂದ ಹಗಲಿನ ಹೊತ್ತು ಎಚ್ಚೆತ್ತಿರಬೇಕು, ಮಲಗಬಾರದು ಎಂಬುದು ಕೂಡ ಇದರಿಂದ ತಿಳಿತಾ ಇದೆ. ಏನು ಹೇಳಿದರೂ ಭಗವಂತ ತಾನು ಹೇಳ್ತಾ ಇಲ್ಲ. ಕಾದೃಷ್ಟ ಭುವಿ ಕನ್ಯಾವ ಗಾಂಧರ್ವಿ ವಾ ಸುರೋತ್ತಮ. ಏನನ್ನು ನೋಡಿದಿ? ಯಾರಾದರೂ ಒಂದು ಕನ್ಯೆಯನ್ನು ನೋಡಿದೆಯೋ, ಗಾಂಧರ್ವಿಯನ್ನು ನೋಡಿದೆಯೋ, ಅಥವಾ ಭೂತ ಪ್ರೇತಗಳನ್ನು ನೋಡಿದೆಯೋ, ಮೃಗವನ್ನು ನೋಡಿದೆಯೋ, ಏನು ನೋಡಿದಿ? ಯಾಕೆ ಹೀಗಾಗ್ತಾ ಇದೆ? ಏನು ಮಾತನಾಡಿದರೂ ಮಾತನಾಡ್ತಾ ಇಲ್ಲ. ನಿನಗಾಗಿ ಪಾಯಸ, ನಾನಾ ಥರದ ಭಕ್ಷ್ಯಭೋಜ್ಯಗಳನ್ನು ಇಷ್ಟವಾದದ್ದನ್ನು ಮಾಡಿದ್ದೇನೆ ಅಂತ ಕೇಳಿದಾಗ ಭಗವಂತ ಏನು ಮಾಡಿದರೂ ಕೂಡ ತಾನು ಮಾತನಾಡ್ತಾ ಇಲ್ಲ. ನಿನಗೆ ಏನೋ ಆಗಿರಬೇಕು, ಭಸ್ಮ ಮಂತ್ರಂ ಕರೋಮಿ, ಭಸ್ಮ ಮಂತ್ರವನ್ನು ಮಾಡಲೇನು ನಿನಗೆ ಅಂತ ಕೇಳ್ತಾ ಇದ್ದಾಳೆ. ಏನು ಮಾಡಿದರೂ ಭಗವಂತ ಮಾತನಾಡದೇ ಇರುವಾಗ ಕೊನೆಗೊಂದು ಮಾತು ಹೇಳ್ತಾಳೆ ಬಕುಳಾದೇವಿ. ಪೂರಯಾಮ್ಯವಿಲಂಬೇನ ಯಾವನ್ಮೇ ವರ್ತತೆ ಬಲಂ. ಶ್ರೀನಿವಾಸ, ಇಷ್ಟು ಹೇಳಿದೆ. ನಿನಗೆ ಕೊನೆಯದಾಗಿ ಹೇಳ್ತೇನೆ, ನಿನ್ನ ಮನಸ್ಸಲ್ಲಿರುವಂತಹ ಏನು ಅಭಿಪ್ರಾಯ ಇದೆ ಹೇಳು, ನಾನು ಅದನ್ನು ನನ್ನ ಸಾಮರ್ಥ್ಯಕ್ಕನ್ನು ಮೀರಿ ಆ ಕೆಲಸ ಮಾಡಿ ನಿನಗೆ ಕೊಡ್ತೇನೆ. ನಿನ್ನ ಮನಸ್ಸಲ್ಲಿರುವಂತಹ ಅಭಿಷ್ಟೆಯನ್ನು ನಾನು ಪ್ರಾಮಾಣಿಕವಾಗಿ ಈಡೇರ್ತೇನೆ, ನಿನಗೇನಾಗಿದೆ ಹೇಳು ಅಂತ ಹೇಳಿದ್ಲು. ತಕ್ಷಣ ಭಗವಂತ ಮಾತನಾಡ್ತಾ ಇದ್ದಾನೆ. ನಾಮೋಹಯನ್ಮಾಂ ಗಾಂಧರ್ವಿ ನರ್ಷಿ ಪುತ್ರೀ ನ ರಾಕ್ಷಸಿ ನ ಪಿಶಾಚ ಭೂತಗಣಾ ಪ್ರೇತಾವಾಮೇ ಭಯಾವಹಾಹ. ನನ್ನ ಯಾವ ಗಂಧರ್ವ ಸ್ತ್ರೀಯಾಗಲಿ, ಋಷಿಕನ್ಯೆಯಾಗಲಿ, ರಾಕ್ಷಸಿಯಾಗಲಿ ಮೋಹಗೊಳಿಸಲಿಲ್ಲ. ಅದೇನೋ ಭಸ್ಮವನ್ನು ಹಾಕ್ರಿ ಅಂತ ಹೇಳಿದೆಯಲ್ಲ, ಅದರ ಅಗತ್ಯವೂ ನನಗಿಲ್ಲ ಅಂತಾನೆ. ಯಾಕೆಂದರೆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡಿದರೆ ಅನೇನ ಮಂತ್ರರಾಜೇನ ಕೃತ್ವಾ ಭಸ್ಮಾಭಿಮಂತ್ರಣಂ ತಿಲಕಂ ಬಿಭುರ್ಯಾದ್ಯಸ್ತು ಅಂತ ನರಸಿಂಹದೇವರ ಮಂತ್ರದಲ್ಲಿ ಇದು ಬರ್ತದೆ. ಇಲ್ಲಿ ಬರೋ ಮಂತ್ರ ಇಲ್ಲಿ ಅಲ್ಲ, ಶ್ಲೋಕ ಇದು. ಹೀಗೆ ನರಸಿಂಹದೇವರ ಮಂತ್ರವನ್ನು, ಒಂದು ಭಸ್ಮವನ್ನು ಮುಟ್ಟಿ ಹೇಳಿದರೆ ಸಾಕು, ಅದನ್ನು ಹಚ್ಚಿಕೊಂಡ್ರೆ ಯಾವ ಗ್ರಹಚಾರ, ಭೂತಪ್ರೇತ, ಬಾಲಬಾಧೆಗಳು ಏನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನರಸಿಂಹದೇವರ ಮಂತ್ರವನ್ನು ಅಭಿಮಂತ್ರಿಸಿ ಹೇಳಿದ್ರೇ ಯಾವ ತರಹದ ಕಷ್ಟ ಇಲ್ಲ ಅಂದ ಮೇಲೆ ಲಕ್ಷ್ಮೀ ನರಸಿಂಹನೇ ಆದ ಶ್ರೀನಿವಾಸನಿಗೆ ಯಾವ ಪಿಶಾಚಿ ಏನು ಮಾಡಬೇಕು? ಮುಂದೆ ಅದೇ ಮಾತು ಹೇಳ್ತಾರೆ, ಭಗವಂತ ಹೇಳ್ತಾನೆ, ಮನ್ನಾಮ ಸ್ಮರಣಾದೇತೆ ವಿದ್ರವಂತಿ ದಿಶೋ ದಶ. ನನ್ನ ಒಂದು ಸ್ಮರಣೆಯಿಂದಲೇ ದೂರ ಹೋಗ್ತಾ ಇದೆ, ಮತ್ತು ನನಗೇನಾದರೂ ಭೂತಗಳು ಏನು ಮಾಡ್ತದೆ ಅಂತ ಕೇಳ್ತಾ ಇದ್ದಿ. ಭಗವಂತ ಅಂತಾನೆ, ನಾನೇ ದೊಡ್ಡ ಭೂತ ಅಂತಾನೆ. ಹೌದು, ಭಗವಂತ ದೊಡ್ಡ ಭೂತ, ನಾವೇನೆಲ್ಲ ಚಿಕ್ಕ ಚಿಕ್ಕ ಭೂತಗಳಷ್ಟೆ. ಅಂತಹ ದೊಡ್ಡ ಭೂತನಾದ ಭಗವಂತನಿಗೆ ಯಾವ ಭೂತವೂ ಏನು ಮಾಡೋಲ್ಲ. ಏಕೋ ವಿಷ್ಣುರು ಮಹದ್ಭೂತಂ ಅಂತ ತಿಳಿಸಿದ್ದಾರೆ. ನಾನೇ ಮೃತ್ಯು, ಅಂತಹ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯುವಾದ ನನಗೆ ಮೃತ್ಯು ಏನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಇವು ಯಾವೂ ಕೂಡ ನನ್ನನ್ನೇನು ಮಾಡಿಲ್ಲ. ನಾನು ಒಂದು ಕನ್ಯೆಯನ್ನು ನೋಡಿದ್ದೇನೆ,
ಆ ಕನ್ಯೆಯನ್ನೇ ಮದುವೆಯಾಗಬೇಕು ಅಂತ ಇದ್ದೇನೆ. ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತಂ ದರ್ಶನೇನ ಸುಲೋಚನೆ. ಆ ಕನ್ಯೆಯನ್ನು ನೋಡಿದ್ದೇನಾದ್ದರಿಂದ ನನ್ನ ಒಂದು ಪುಣ್ಯ ಪಕ್ವವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಾನವಂ ದೇಹಮಾಸಾದ್ಯ ತಾಂ ಕನ್ಯಾಂ ಕಪ್ಪು ಮಾಂತ್ಯಜೇತ್. ಮಾನುಷ ದೇಹವನ್ನು ಹೊಂದಿರುವಂತಹ ಯಾರೇ ವ್ಯಕ್ತಿ ಆಗಿದ್ದರೂ ಕೂಡ ಆ ಕನ್ಯೆಯನ್ನು ಸರ್ವಥಾ ಬಿಡೋಲ್ಲ. ಒಬ್ಬನನ್ನು ಬಿಟ್ಟು ವಿನಾ ಜಡಮತಿಂ ಲೋಕೆ, ಹುಚ್ಚ ಮೂಢರನ್ನು ಬಿಟ್ಟರೆ ಬೇರೆ ಯಾವ ವ್ಯಕ್ತಿಯೂ ಕೂಡ ಆ ಕನ್ಯೆಯನ್ನು ನೋಡಿದರೆ ಮನಸ್ಸಾಗೋದಿಲ್ಲ ಬಿಡಲಿಕ್ಕೆ ಅಂತಾನೆ. ಇದರ ಒಳ ಅರ್ಥ ವಿನಾ ಜಡಮತಿಂ ಅಂತಿದೆ. ವ್ಯಾಖ್ಯಾನದಲ್ಲಿ ತಿಳಿಸುವಾಗ ಜಡಮತಿಂ ಅಂದರೆ ಸಾಮಾನ್ಯವಾದ ಅರ್ಥ ಏನು ಅಂದರೆ ಒಬ್ಬ ಮಂದಮತಿ, ಜಡದಂತೆ ಇರುವಂತಹ ಮತಿ ಉಳ್ಳವನು, ಅವನು ಬಿಟ್ಟರೆ ಅಂತ ಅರ್ಥ ಇದೆ. ಆದರೆ ಜಡಮತಿಂ ಅಂದರೆ ಜಡಂ ಅತಿಂ ಅತಿಕ್ರಾಂತಂ ಜಡ ಅಮಿಶ್ರಂ ಅಜಡಮತಿಂ ಅಂತ ಅರ್ಥ. ಅತಿಂ ಅಂದರೆ ಅತಿಕ್ರಾಂತ, ಜಡಂ ಅತಿಂ ಅಂದರೆ ಅತಿಕ್ರಾಂತವಾದ ಜಡಮತಿ, ಅಂದರೆ ಜಡ ಮಿಶ್ರವಾದ ಮತಿ ಅಲ್ಲ, ಬುದ್ಧಿವಂತನಾದು. ಇದೆಲ್ಲ ಶ್ರೀನಿವಾಸ ದೇವರಿಗೆ ವಿಶೇಷಣ ಇವೆಲ್ಲ. ನಾನು ಎಂಥವನು, ನಾನು ಹೇಗೆ ತಾನೇ ಬಿಡ್ತೇನೆ ಅಂಥದ್ದನ್ನು ಅಂತ ಹೇಳ್ತಾನೆ ಭಗವಂತ. ಏನು ಅವನು ಜಡಮತಿ ಅಂದರೆ ಅಜಡಮತಿಯಾಗಿದ್ದಾನೆ. ಮಾನವಂ, ಮಾನವ ಅಂದರೆ ಮಾಯಾ ಅಂದರೆ ಲಕ್ಷ್ಮೀದೇವಿ, ಅವಳಿಂದ ನವಂ ಅಂದರೆ ನುಸ್ತುತೌ, ಸದಾ ಸ್ತೋತ್ರಗೊಳ್ಳಲ್ಪಡುವವನು. ಆದ್ದರಿಂದ ಭಗವಂತನು ಮಿಗೆ ಹರ್ಷದಿಂ ಪೊಗಳು ಹಿಗ್ಗುವ ತ್ರಿಗುಣಮಾಣಿ ಮಹಾಲಕ್ಷ್ಮಿ ಅಂತ ಹೊಸದಾದ ಗುಣಗಳನ್ನು ಕಾಣ್ತಾ ಹೊಗಳ್ತಾನೆ ಇದ್ದಾಳೆ. ಆದ್ದರಿಂದ ಮಾನವಂ ಅಂದರೆ ಭಗವಂತ, ಅಜಡಮತಿಂ ಅಂದರೂ ಭಗವಂತ. ಅಂತಹ ದೇಹಂ ಅಂದರೆ ಮೋಹಕವಾಗಿರುವಂತಹ ಸೌಂದರ್ಯಾದಿಗುಳ್ಳಂತಹ ಭಗವಂತ. ಇಂತಹ ಭಗವಂತ ಅಂತಹ ದೇಹವುಳ್ಳಂತಹ ನನ್ನನ್ನು ವಿನಾ ಜಡಮತಿಂ ಅಂತಿದೆ. ಅಲ್ಲಿ ವಿನಾ ಅಂದರೆ ನನ್ನನ್ನು ಬಿಟ್ಟರೆ, ಮಾ ನವಂ ಅಂತಿದೆ, ಅಲ್ಲಿ ಪದಚ್ಛೇದ ಮಾ ಅಂತ ಮಾಡಬೇಕು. ಮಾ ಅಂದರೆ ಮಾಂ ಅಂತ ಅರ್ಥ. ನನ್ನನ್ನು ವಿನಾ ಹೊರತುಪಡಿಸಿ ಯಹ ಪುಮಾನ್, ಯಾರು ತಾನೇ, ಯಾವ ಮನುಷ್ಯನು ತಾನೇ ಆ ಲಕ್ಷ್ಮೀದೇವಿಯನ್ನು ತ್ಯಜಿಸಿಯಾನು. ಹೇಗಿದೆ ಅಂದರೆ ನನ್ನನ್ನು ಬಿಟ್ಟರೆ ಬೇರೆ ಯಾರು ತಾನೇ ಆ ಪದ್ಮಾವತಿಯನ್ನು ಬಿಡಲಿಕ್ಕೆ ಮನಸ್ಸು ಪಡ್ತಾನೆ ಅಂದರೆ ನಾನು ಮಾತ್ರ ಬಿಡ್ಬೋದು ಅಂತರ್ಥ. ಯಾಕೆ? ಆಪ್ತ ಕಾಮಸ್ಯ ಕಾಸ್ಪೃಹ, ಭಗವಂತನು ಎಲ್ಲವನ್ನೂ ಪಡೆದವನು. ಹಾಗಾಗಿ ಅಂಥವನು ಮಹಾಲಕ್ಷ್ಮಿಯನ್ನು ಬಿಡೋಲ್ಲ. ಆದರೂ ಭಗವಂತನು ಸ್ವರಮಣನಾದ್ದರಿಂದ ಲಕ್ಷ್ಮೀದೇವಿ ಇಲ್ಲದೆಯೂ ಇರ್ತಾನೆ. ಆದರೆ ನಾನು ಮಾತ್ರ ಬಿಡ್ತೇನೆ ಹೊರತು ಬೇರೆ ಯಾರೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಹ ಅರ್ಥ ಇದರಿಂದ ಹೊಳಿತಾ ಇದೆ. ಮಹಾಲಕ್ಷ್ಮಿ ಕ್ಷೀರಾಂಬುಧಿಯಿಂದ ಹೊರಬರುವಾಗ ಭಗವಂತನಿಗೆ ಮಾಲೆ ಹಾಕುವಾಗ ಭಗವಂತನಿಗೆ ಅಲ್ಲಿ ಲಕ್ಷ್ಯವೇ ಇಲ್ಲ ಅಂತ. ಬೇರೆಯವರೆಲ್ಲರೂ ಕೂಡ ಲಕ್ಷ್ಮೀದೇವಿ ನಮಗೆ ಹಾಕಲಿ ಮಾಲೆ ಅಂತ ಕಾಯ್ತಾ ಇದ್ದರೆ, ಜಗಜ್ಜನನಿ ಅತೀ ಸುಂದರಿಯಾಗಿರುವಂತಹ ಲಕ್ಷ್ಮೀದೇವಿ ಮಾಲೆ ಹಾಕಲಿಕ್ಕೆ ಬಂದರೆ ಭಗವಂತನಿಗೆ ಅದರ ಮೇಲೆ ಸ್ಪೃಹವೇ ಇಲ್ಲ. ಮಾಲೆ ಹಾಕ್ತಾ ಇದ್ದೀನಿ ಸ್ವಾಮಿ, ನಮಸ್ಕಾರ ಮಾಡಿ ಹಾಕ್ತೇನೆ ಅಂತ ಅವಳೇ ಹೇಳಿ ಹಾಕುವಂತಹ ಪರಿಸ್ಥಿತಿ. ಹಾಗಾದರೆ ನಿಸ್ಪೃಹನಾಗಿದ್ದಾನೆ ಭಗವಂತ. ಆ ರೀತಿಯಾದ ಭಗವಂತನು ವಿನಾ ಜಡಮತಿಂ ಲೋಕೆ ಅನ್ನಪಾನ ವಿವರ್ಜಿತಂ. ಹಾಗಾಗಿ ಯಾರು ಕೂಡ ಬಿಡೋಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಕೊನೆಯದಾಗಿ ಹೇಳ್ತಾನೆ, ತಾಂ ವಿನಾ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ಹಾಗಾಗಿ ನಾನು ಅವಳಿಲ್ಲದೆ ಕ್ಷಣಕಾಲವೂ ಕೂಡ ಬದುಕೋದಿಲ್ಲ. ನಾನು ಹೇಗಾದರೂ ಮಾಡಿ ನನ್ನನ್ನು ಅವಳೊಂದಿಗೆ, ನನಗೂ ಅವಳಿಗೂ ಗಂಟು ಹಾಕು ನೀನು, ಅಂತಹ ಕೆಲಸವನ್ನು ಮಾಡು ಅಂತ ಹೇಳ್ತಾ, ನನ್ನ ಈ ವೆಂಕಟಾದ್ರಿಯಲ್ಲಿ ನನ್ನ ಜೀವನವೇ ಅವಳಿಗಾಗಿ, ನನ್ನ ಈ ಬದುಕೇ ಅವಳಿಗಾಗಿ, ನನ್ನ ಈ ಅವತಾರವೇ ಅವಳಿಗಾಗಿ. ಅಷ್ಟೇ ಏಕೆ, ನೀನು ಬಂದಿದ್ದೇ ನನಗೂ ಅವಳಿಗೂ ನಂಟು ಮಾಡೋದಕ್ಕೋಸ್ಕರ, ಅದಕ್ಕೋಸ್ಕರ ನೀನು ಅದನ್ನು ಮಾಡು ಅಂತ ಹೇಳ್ತಾ, ಕಿಂ ದೃಷ್ಟಂ ಬ್ರಹ್ಮಣ ಪೂರ್ವಂ ಮತ್ಪಾಪಂ ಘೋರದರ್ಶನಂ. ನಾನು ಮಾಡಿದ ಕ್ರೂರವಾಗಿರುವಂತಹ ಮಹಾಪಾಪವನ್ನು ಬ್ರಹ್ಮ ನೋಡಿ ಹೀಗೆ ನನ್ನ ಮೇಲೆ ವೈರ ಮಾಡ್ತಾ ಇದ್ದಾನೋ ಏನೋ ಅಂತಾರೆ.
ಯಾಕೆಂದರೆ ಶ್ರೀನಿವಾಸ ದೇವರ ನಟನೆ ಎಷ್ಟು ನನ್ನ ಮೇಲೆ ಬ್ರಹ್ಮದೇವರಿಗೆ ಕೋಪ, ನನ್ನ ವಿಧಿ ಎಂತಹ ದುರ್ಬಲವಾಗಿದೆ ಅಂತಾನೆ. ಯಾಕೆ? ನಾನು ನನ್ನ ಹೆಂಡತಿ ಆರಾಮಾಗಿ ವೈಕುಂಠದಲ್ಲಿದ್ವೆ. ಇದ್ದಕ್ಕಿದ್ದಾಗೆ ಋಷಿಗಳು ಬಂದರು, ಜಾಡಿಸಿ ಒದ್ದರು. ಆಯಿತು, ಒದ್ದಿದ್ದಾರೆ ಅಂತ ಹೇಳಿ ನನಗೆ ಕಲ್ಪನೆಯೇ ಇಲ್ಲದೆ ನಾನು ಏನೋ ಅವರಿಗೆ ಘಾಸಿಯಾಗಿದೆ ಅಂತ ಪೂಜೆ ಮಾಡಿದೆ. ಇದ್ದಕ್ಕಿದ್ದಾಗ ಅದು ಬೇರೆ ಥರ ಕನ್ವರ್ಟ್ ಆಗಿ ಲಕ್ಷ್ಮೀದೇವಿ ಕೋಪಗೊಂಡು ಕೆಳಗಡೆ ಹೋದು. ಲಕ್ಷ್ಮೀದೇವಿ ಹೋದ್ಲಲ್ಲ, ಇನ್ನೇ ನನಗೆ ಈ ಕಾರ್ಯ ಅಂತ ಹುತ್ತದಲ್ಲಿದ್ದೆ. ಹುತ್ತದಲ್ಲಿ 10,000 ವರ್ಷಗಳ ಕಾಲ ಆರಾಮಾಗಿ ಇನ್ನೇನು ಸೆಟ್ಟಾಗ್ತಾ ಇದೆ ಊರು ಅನ್ನಲಿಕ್ಕಿಲ್ಲ. ಯಾನೋ ಒಬ್ಬ ಬಂದ, ತಲೆಗೆ ಹೊಡಿದ, ರಕ್ತ ಬಂತು. ಆಯಿತು, ಅದು ಆಗೋಯ್ತು, ಇನ್ನೇನು ನೀನು ಸಿಕ್ಕಿ ಎಲ್ಲವೂ ಥರ ಆಯಿತು ಅಂತ ಇದ್ದೇನೆ. ದೇವಮಾಯ ಉತ್ತಮವಾಗಿರುವಂತಹ ಸ್ತ್ರೀಯನ್ನು ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಕುಟಾರ ಪ್ರಹಾರ, ಆಮೇಲೆ ಸ್ವಲ್ಪ ದಿನದ ನಂತರ ನೀನು ಸಿಕ್ಕಿ ಸುಖವಾಗಿದ್ದೆ, ಈಗ ದೇವಮಾಯೆಯ ದರ್ಶನ ಆಯಿತು, ಆದರೆ ಅವಳು ಸಿಗೋಲ್ಲ ಅಂತಾದಾಗ ಇನ್ನೂ ದುಃಖವಾಗ್ತಾ ಇದೆ. ಇಷ್ಟು ಬ್ರಹ್ಮದೇವರು ನನ್ನ ಮೇಲೆ ಕೋಪವನ್ನುಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ತ್ವಂ ಪ್ರಹ್ಲಾದ ತ್ವಮಕ್ರೂರ ತ್ವಂ ಧ್ರುವ ತ್ವಂ ಗಜೇಶ್ವರ. ನೀನೇ ಗಜೇಂದ್ರ, ನೀನೇ ಅಕ್ರೂರ, ನೀನೇ ಪ್ರಹ್ಲಾದ, ನೀನೇ ಉದ್ಧವ, ನೀನೇ ಭಕ್ತ, ನೀನೇ ಬಂಧು, ಎಲ್ಲವೂ ನೀನೇ ಅಂತಾನೆ ಭಗವಂತ. ಈ ರೀತಿಯಾಗಿ ಹೇಳಿ ಇನ್ನೂ ಬಕುಳೆ ಮಾಡ್ತಾಳೆ ಈ ವಿವಾಹದ ಕಾರ್ಯವನ್ನು ಮಾಡಲಿಕ್ಕಾಗಿಯೇ ಬಂದವಳು. ಆದರೂ ನಮಗೆಲ್ಲ ಭಗವಂತ ತಿಳಿಸ್ತಾನೆ, ಗವಾಂ ಕೋಟಿ ಸಹಸ್ರಾಣಾಂ ಹಯಾನಾಂ ಅಯುತಂ ತಥಾ ಸುವರ್ಣ ತಿಲದಾನಾನಾಂ ಸಮಂ ಮಾಂಗಲ್ಯ ಬಂಧನಂ ಕನ್ಯಾಂ ದೃಷ್ಟ್ವಾತಿ ಸಂತೋಷಂ ಲಭಸೆ ನಾತ್ರ ಸಂಶಯ. ಬಕುಳಾದೇವಿಗೆ ಹೇಳ್ತಾನೆ, 10,000 ಗೋಗಳನ್ನು ಕೊಟ್ಟರೆ ಏನು ಪುಣ್ಯವೋ, ಅಲ್ಲಿ ಕೋಟಿ ಸಹಸ್ರ ಅಂತ ಹೇಳಿದ್ದಾರೆ. ಅಂತಹ ಗೋಗಳನ್ನು ಕೊಟ್ಟಾಗ ಬರುವಂತಹ ಪುಣ್ಯ, 10,000 ಹಯವನ್ನು ಕೊಟ್ಟಾಗ ಬರುವ ಪುಣ್ಯ, ಸುವರ್ಣ ತಿಲದಾನ. ಸುವರ್ಣ ಅಂದರೆ ಏನೋ ಕಣ್ಣಿಗೆ ಕಾಣದಿರೋ ಮಿಸ್ತ್ರಿ ಅಲ್ಲ, ಸುವರ್ಣದ ದೊಡ್ಡ ದೊಡ್ಡ ಇಟ್ಟಿಗೆಗಳು, ಅಂಥದ್ದನ್ನು ಕೊಟ್ಟಾಗ ಏನು ಪುಣ್ಯ. ತಿಲದಲ್ಲಿ ಒಳಗಡೆ ಸೇರಿಸಿ ಗುಪ್ತವಾಗಿ ಸುವರ್ಣಗಳ ನಾಣ್ಯಗಳನ್ನೇ ಹಾಕಿ ಮೇಲೆ ಮಾತ್ರ ಒಂದು ಸ್ವಲ್ಪ ತಿಲ ಹಾಕಿ ಕೊಟ್ಟಾಗ ಬರುವಂತಹ ಪುಣ್ಯ. ಇದನ್ನು ಒಂದು ಹೆಣ್ಣಿಗೆ ಗಂಡಿಗೆ ಒಂದು ವಿವಾಹ ಮಾಡಿಸಿದೆ ಬರ್ತದಂತೆ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಮಾಧ್ವ ಸಂಪ್ರದಾಯದಲ್ಲಿ, ಮಾಧ್ವ ಪರಂಪರೆಯ ಜನರಲ್ಲಿ ಇದು ಬಹಳ ಹಾಸುಹೊಕ್ಕಾಗಿದೆ. ಒಳ್ಳೆಯ ಒಂದು ವಿಷಯ ಇದು. ಎಲ್ಲೋ ಒಂದು ಹೆಣ್ಣು ನೋಡ್ತಾ ಇದ್ದಾರೆ ಯಾರೋ ಅಂತ ಹೇಳಿದಾಗ ಪ್ರಯತ್ನ ಪಡ್ತಾರೆ. ಹೌದಾ, ಆದಷ್ಟು ನಾವು ಪ್ರಯತ್ನ ಪಡ್ತೀವ್ರಿ ಅಂತ ಹೇಳ್ತಾರೆ. ಎಲ್ಲಾದರೂ ಇದ್ದರೆ ಫೋನ್ ಮೂಲಕ, ಜಾತಕ ಅದನ್ನು ಕಳಿಸೋ ಮೂಲಕ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಅವರೆಲ್ಲ ಶ್ರೀನಿವಾಸ ಕಲ್ಯಾಣ ಕೇಳಿದವರು. ಯಾರು ಈ ರೀತಿಯ ಒಂದು ಭಾವವನ್ನು ತೋರಿಸಿ ವಿವಾಹ ಮಾಡಲಿಕ್ಕಾಗಿ ಹುರುಪಿನಿಂದ ಮುಂದೆ ಬರ್ತಾ ಇದ್ದಾರೆ, ಅವರೆಲ್ಲ ಶ್ರೀನಿವಾಸ ಕಲ್ಯಾಣ ಕೇಳಿದವರು ಅಂತಲೇ ಅರ್ಥ. ಯಾಕೆಂದರೆ ಅವರಿಗೆ ಆ ಮಹಿಮೆ ಬೇರೆಯವರಿಗೆ ಇದು ಗೊತ್ತಿಲ್ಲ. ಕೇಳಿದವರಿಗೆ ಮಾತ್ರ ಈ ರೀತಿಯಾಗಿ ಮಾಡಿದರೆ ಇಷ್ಟು ಫಲ ಇದೆ, ಮಾಡೋಣ ಅಂತ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಈ ರೀತಿ ಕನ್ಯಾರತ್ನ ಇದೆ, ಒಂದು ಕಡೆ ಈ ರೀತಿ ವರ ಇದ್ದಾನೆ ಅಂತ ತಿಳಿಸಿದರೂ ಸಾಕು, ಅಷ್ಟು ಒದ್ದಾಡೋದು ಬೇಕಾಗಿಲ್ಲ. ಈ ರೀತಿ ನೀವು ಮುಂದೆ ಮಾಡಿಕೊಳ್ಳ್ರಿ, ನಾವು ಅಡ್ರೆಸ್ ಕೊಡ್ತೇವೆ ಅಂತ ಹೇಳಿದರೂ ಒಂದು ದೊಡ್ಡದಾಗಿರುವಂತಹ ಪುಣ್ಯ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಇವತ್ತಿನ ಕಾಲದಂತರೂ ಬಹಳ ಕಷ್ಟವಾಗಿದೆ ವಿವಾಹಕ್ಕೆ. ಅತೀ ಲೌಕಿಕನ ಹಾಗಾದರೆ ಬೇಡ ರೀ, ಅತೀ ಮಡಿಯ ಹಾಗಾದರೆ ಬೇಡ. ಹಾಗಾದರೆ ಹೇಗಿರಬೇಕು? ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರಬೇಕು, ಏಕಾದಶಿ ಉಪವಾಸ, ಸಂಧ್ಯಾ ವಂದನೆ, ಒಂದು ಹೊತ್ತು ಒಂದು ಸ್ವಲ್ಪ ಪೂಜೆ, ಇಷ್ಟನ್ನಾದರೂ ಮಾಡ್ತಿರಬೇಕು. ಹಾಗಾದರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಇರುವಂತಹ ಒಬ್ಬ ವರ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಈ ರೀತಿ ಕಷ್ಟದ ಕಾಲದಲ್ಲಿಯೂ ಕೂಡ ಇದನ್ನು ಮಾಡಿದರೆ ಬಹಳ ಪುಣ್ಯ ಇದೆ. ಹಾಗಾಗಿ ಇದನ್ನು ಮಾಡಿದ ಪುಣ್ಯ ನಿನಗೆ ಬರ್ತದೆ ಅಂತ ಭಗವಂತ ಹೇಳಿದಾಗ ಆಯಿತು ಮಾಡ್ತೇನೆ. ಹೇಗೆ ಹೋಗಬೇಕು, ಯಾರು ಆ ಕನ್ಯೆ, ಏನು ಅಂತ ಹೇಳಿದಾಗ ಹೇಳ್ತಾನೆ, ಇವಳಿಗೂ ಒಂದು ಪೂರ್ವ ಇತಿಹಾಸ ಇದೆ.
ಪದ್ಮಾವತಿ ಅಂದರೆ ಹಿಂದೆ ನಾನು ರಾಮಾವತಾರವನ್ನು ಮಾಡಿದಾಗ ಅಲ್ಲಿ ಸೀತಾದೇವಿಯನ್ನು ಅಪಹರಿಸೋದಕ್ಕೋಸ್ಕರ ರಾವಣ ಬಂದಾನೆ. ರಾವಣ ಬಂದು ಅಪಹರಣ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ಅಗ್ನಿದೇವ ಸ್ವಾಹಾದೇವಿಯೊಂದಿಗೆ ಇರುವಂತಹ ವೇದವತಿಯನ್ನು, ಸೀತೆಯಂತೆಯೇ ಇರುವಂತಹ ವೇದವತಿಯನ್ನು ಹೋಗಿ ರಾವಣನಿಗೆ ಕೊಡ್ತಾನಂತೆ. ಅಲ್ಲ, ರಾವಣ ನಂಬಿದ್ನ ಅಂತ ಒಂದು ಪ್ರಶ್ನೆ ಬರ್ತದೆ. ರಾವಣ ಸೀತೆಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದ. ಅಗ್ನಿ ಬಂದು ಇವಳು ಸೀತೆಯಲ್ಲ, ಇವಳು ನಿಜವಾದ ಸೀತೆ, ನನ್ನ ಮನೆಯಲ್ಲಿದ್ಲು, ರಾಮ ನಿನ್ನಿಂದ ಹೆದರಿ ಸೀತೆಯನ್ನು ನನ್ನಲ್ಲಿ ಇಟ್ಟಿದ್ದಾನೆ, ಸುಮ್ಮನೆ ಮೋಸ ಹೋಗಬೇಡ, ಇದನ್ನು ತೆಗೆದುಕೊಂಡು ಹೋಗು ಅಂತ ಕೊಡ್ತಾ ಇದ್ದಾನೆ. ಇದನ್ನು ಕೇಳಲಿಕ್ಕೆ ರಾವಣ ಏನು ಹುಚ್ಚ, ನಂಬಿದ್ನ ಅಂತ ಕೇಳಿದರೆ ಒಂದು ವಿಶೇಷ ಇದೆ. ರಾವಣನಿಗೆ ದಿಕ್ಪಾಲಕರಲ್ಲಿ ದಿಕ್ಕುಗಳಿಗೆ ಅಭಿಮಾನಿ ದೇವತೆಗಳಂದರೆ ಬಹಳ ಸಿಟ್ಟಿತ್ತಂತೆ. ಅವರು ಶತ್ರುಗಳು ಅಂತ ಭಾವಿಸಿದ್ದ. ಅದೇ ವಿದಿಕ್ಕುಗಳಿಗೆ ಅಭಿಮಾನಿ ದೇವತೆಗಳಾರಿದ್ದಾರೆ ಎಲ್ಲರೂ ಕೂಡ ಮಿತ್ರರಾಗಿದ್ದರಂತೆ. ಹಾಗಾದರೆ ಇಂದ್ರ, ಯಮ, ವರುಣ, ಸೋಮ ಅಥವಾ ಕುಬೇರ ಇವರೆಲ್ಲರೂ ಕೂಡ ರಾವಣನಿಗೆ ಶತ್ರುವಿನಂತೆ. ವಿದುಕ್ಕಿಗೆ ಅಗ್ನಿ, ನಿವೃತ್ತಿ, ವಾಯು ಮತ್ತು ಈಶಾನ ಅವರು ಅವನಿಗೆ ಮಿತ್ರರಂತೆ. ಹಾಗಾಗಿ ಏನಾಗಿದೆ, ಅಗ್ನಿ ಮಿತ್ರ ಆದ್ದರಿಂದ ರಾವಣ ಅಂದ್ಕೊಂಡ, ಓ ನನ್ನ ಹಿತಕ್ಕೋಸ್ಕರನೇ ಹೇಳ್ತಾ ಇದ್ದಾನೆ ಇವನು ಅಂತ ನಿಜವಾದ ಸೀತೆಯನ್ನು ಕೊಟ್ಟು ಸೀತಾಕೃತಿ ಅಂದರೆ ಸೀತೆಯಂತೆ ಇರುವಂತಹ ವೇದವತಿಯನ್ನು ತೆಗೆದುಕೊಂಡು ಹೋದ. ಸೀತೆ ಅಲ್ಲಿವರೆಗೂ ಕೂಡ ಕೆಳಗಡೆನೇ ಇದ್ದವಳು. ವೇದವತಿಯು ಅಲ್ಲಿ ಸೀತೆಯ ಬದಲಾಗಿ ಎಲ್ಲ ತರಹದ ಕಷ್ಟಗಳನ್ನು ಅವಳು ಉಂಡಿದ್ದಾಳೆ. ಎಲ್ಲ ತರಹದ ರಾಮಚಂದ್ರ ಹೋಗಿ ಯುದ್ಧ ಮಾಡಿ ಸೀತೆಯನ್ನು ಹೇಗೆ ಪರಿಗ್ರಹಿಸಬೇಕು, ರಾಕ್ಷಸರ ಮನೆಯಲ್ಲಿ ವಾಸವಾದವಳು ಅಂತ ಅಗ್ನಿಪ್ರವೇಶದ ಒಂದು ನೆಪ ಮಾತ್ರ ಗೊತ್ತಿದೆ. ಅವಳು ಅತ್ಯಂತ ಶುದ್ಧಳು. ವಾದಿರಾಜರು ಹೇಳ್ತಾರೆ, ನೈವ ದೃಷ್ಟ ನಚ ಸ್ಪೃಷ್ಟ ಅಂತಾರೆ. ನೈವ ದೃಷ್ಟ ನಚ ಸ್ಪೃಷ್ಟ. ನಿಜವಾದ ಸೀತಾದೇವಿಯನ್ನು ರಾವಣ ಮುಟ್ಟೋದಿರಲಿ, ನೋಡಲೂ ಇಲ್ಲ ಅಂತ. ಆ ರೀತಿ ಅಷ್ಟು ಪರಶುಕ್ಲ ತಮಳು ಮಹಾಲಕ್ಷ್ಮಿ ದೇವಿ ಅಂತ ತಿಳಿಸ್ತಾರೆ. ಹಾಗಾಗಿ ಶುದ್ಧಳು ಅಂತ ಗೊತ್ತಿದ್ದರೂ ಲೋಕದಲ್ಲಿ ಈ ರೀತಿಯಾಗಿ ಅಂದ್ಕೊಳ್ಬಾರ್ದು ಅಂತ ಅಗ್ನಿಪ್ರವೇಶದಿಂದಾಗಿ ಮಾಡಿಸಿದ. ಅಗ್ನಿಪ್ರವೇಶದಿಂದ ಬರುವಾಗ ಇದ್ದವಳು ಒಳಗಡೆ ಒಬ್ಬಳು, ಆದರೆ ಬರುವಾಗ ಇಬ್ಬರು ಬಂದರಂತೆ. ಇಬ್ಬರು ಬಂದಾಗ ಸೀತಾದೇವಿಯನ್ನೇ ಕೇಳ್ತಾನೆ, ಯಾರಿದು ಇನ್ನೊಬ್ಬಳು ಅಂತ. ಆಗ ಸೀತಾದೇವಿಯರು ನನಗಾಗಿ ಕಷ್ಟವನ್ನು ಅನುಭವಿಸಿರುವಂತಹ ಇವಳು, ಹಾಗಾಗಿ ನೀನು ಇವಳನ್ನು ಮದುವೆ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಹಾಗಾಗಿ ಸೀತೆ ಹೇಳ್ತಾಳಂತೆ, ವೇದವತಿ ನೀನು ನನ್ನ ಸ್ಥಾನದಲ್ಲಿದ್ದು ಇಷ್ಟು ತರಹದ ಕಷ್ಟಗಳನ್ನು ಅನುಭವಿಸಿದ್ದಿ, ಹಾಗಾಗಿ ನೀನು ನಾನು ಸುಖ ಸೌಖ್ಯಗಳನ್ನು ಅನುಭವಿಸುವಂತೆ ಆಗಬೇಕು, ಅದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳಿ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತ ನಾನು ಮುಂದಿನ ಒಂದು ಅವತಾರದಲ್ಲಿ ಅದನ್ನು ಸ್ವೀಕರಿಸ್ತೇನೆ ಎಂಬುದಾಗಿ ಹೇಳಿದ್ದಾಳೆ. ಹಾಗಾಗಿ ಆ ವೇದವತಿಯೇ ಈಗ ನನ್ನ ಪಾಣಿಗ್ರಹಣಕ್ಕೋಸ್ಕರ ಪದ್ಮಾವತಿಯಾಗಿ ಬಂದಿದ್ದಾಳೆ. ಅವಳನ್ನು ನೀನು ನನಗೆ ಪಾಣಿಗ್ರಹಣ ಮಾಡಿಸು ಅವಳೊಂದಿಗೆ ಅಂತ ಎಲ್ಲ ತರಹದ ಆಖ್ಯಾನವನ್ನು, ಪೂರ್ವ ಇತಿಹಾಸವನ್ನು ತಿಳಿಸಿದ್ದಾನೆ. ತಿಳಿಸಿದ ಮೇಲೆ ಹೇಗೆ ಹೋಗಬೇಕು ಏನು ಅಂತ ಅಡ್ರೆಸ್ ಕೇಳ್ತಾ ಇದ್ದಾನೆ. ಆಗ ಹೇಳ್ತಾನೆ, ಏನಿಲ್ಲ, ನೀನು ಇಲ್ಲಿಂದ ವೆಂಕಟ ಪರ್ವತದಿಂದ ಇಳಿದು ಕೆಳಗೆ ಹೋಗು. ಕಪಿಲ ತೀರ್ಥಾಭಿಮಾನಿನಿಯಾಗಿರುವಂತಹ ಕಪಿಲೇಶ್ವರ ಹಾಗೂ ಕಪಿಲ ಋಷಿಯಿಂದ ಪ್ರತಿಷ್ಠಾಪಿತವಾಗಿರುವಂತಹ ಕಪಿಲೇಶ್ವರ ಮತ್ತು ತೀರ್ಥಕ್ಕೂ ಅಭಿಮಾನಿನೂ ಕಪಿಲೇಶ್ವರನೇ. ಹಾಗಾಗಿ ಕಪಿಲತೀರ್ಥ ಅಭಿಮಾನಿನಿಯಾದ ಕಪಿಲ ಋಷಿಗಳಿಂದ ಪ್ರತಿಷ್ಠಾಪಿತನಾಗಿರುವಂತಹ ಕಪಿಲೇಶ್ವರನ ಅಂದರೆ ರುದ್ರನನ್ನು ನೀನು ಪ್ರಾರ್ಥನೆ ಮಾಡು. ಏನು ಅಂದರೆ ಅಲ್ಲಿ ಕಪಿಲ ಸರೋವರದಲ್ಲಿ ಸ್ನಾನ ಮಾಡಿ ಅಲ್ಲಿ ಕಪಿಲೇಶ್ವರನಿಗೆ ಕೈ ಮುಗಿದು ನನ್ನ ಪರವಾಗಿ ಪ್ರಾರ್ಥಿಸು ಅಂತಾನೆ.
ಇದನ್ನು ನಾವು ಇಲ್ಲಿ ಕೂತು ಇದನ್ನು ಹೇಳಿಕೊಂಡ್ರೆ ಆ ಪ್ರಾರ್ಥನೆ ನಮಗೂ ಅನುಗ್ರಹಕ್ಕಾಗತ್ತೆ. ಯಾಕೆ ಶ್ಲೋಕವನ್ನು ಓದುವ ಮೂಲಕ ಎಲ್ಲ ಪ್ರವಚನಕಾರರು ಪ್ರವಚನ ಮಾಡ್ತಾರೆ ಅಂದರೆ, ವೇದವ್ಯಾಸ ದೇವರ ಆ ಶ್ರೀನಿವಾಸ ದೇವರ ಮಾತುಗಳೇ ಆ್ಯಸ್ ಇಟ್ ಈಸ್ ಆಗಿ ನಮ್ಮಲ್ಲಿ ಒಳಗಡೆ ಬಂದರೆ ಅವುಗಳೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತದಂತೆ. ಹಾಗೇ ಬಂದರೆ ನಾವು ಏನೇ ಹೇಳಿದರೂ ಅದೆಲ್ಲ ನಮ್ಮ ಮಾತು, ಅನುವಾದ ಅಷ್ಟೇ. ಆ ಶ್ಲೋಕಕ್ಕೆ ಈ ಅಭಿಪ್ರಾಯ ಅಂತದ್ದು ನಮ್ಮ ಮಾತಾಗ್ತದೆ. ಆದರೆ ವೇದವ್ಯಾಸ ದೇವರೇ ಹೇಳಿದ ಮಾತುಗಳೇ ನೇರವಾಗಿ ಹೋದರೆ ಅದು ಇನ್ನೂ ವೈಬ್ರೇಷನ್ ನಮ್ಮಲ್ಲಿ ಜಾಸ್ತಿ ಉಂಟು ಮಾಡ್ತಾ ಇದೆ. ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣ ಕಾಂಕ್ಷಿಣ ಪ್ರೇಷಿತಾಹಂ ತದರ್ಥಂ ವೈ ಕುರು ಮೇ ಭೀಪ್ಸಿತಂ ಪ್ರಿಯಂ. ಬಾಲಕನಾಗಿರುವಂತಹ ಶ್ರೀನಿವಾಸನು ಎಂಥವನಾಗಿದ್ದಾನೆ? ಕಲ್ಯಾಣ ಕಾಂಕ್ಷಿಣ ಶ್ರೀನಿವಾಸೇನ, ಕಲ್ಯಾಣವನ್ನು ಮಾಡಿಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ. ಆದಷ್ಟು ಬೇಗ ಅವನ ಆ ಕಲ್ಯಾಣವು ಮನೋರಥವು ಈಡೇರುವಂತೆ ಅನುಗ್ರಹಿಸುವಂತ ನನ್ನ ಪರವಾಗಿ ಪ್ರಾರ್ಥನೆ ಮಾಡು. ಶಿವನನ್ನು ಪ್ರಾರ್ಥಿಸಿ ಅಲ್ಲೇ ಮುಂದೆ ಹೋಗ್ತಾ ಶುಕಾಶ್ರಮ ಇದೆ. ಅಲ್ಲಿಂದ ಕೃಷ್ಣ ಬಲರಾಮರ ಒಂದು ಸನ್ನಿಧಾನ ಇರುವಂತಹ ಪದ್ಮ ಸರೋವರ ಇದೆ. ಆ ಪದ್ಮದಿಂದಲೇ ಅವರನ್ನು ಅರ್ಚನೆ ಮಾಡು, ನಮಸ್ಕಾರ ಮಾಡು. ಅಲ್ಲಿಂದ ಮುಂದೆ ಸುವರ್ಣಮುಖರಿ ಎಂಬುವಂತಹ ನದಿ, ಅದನ್ನು ದಾಟಿದಾಗ ಅಗಸ್ತ್ಯಾಶ್ರಮ, ಅದನ್ನೇ ಮುಂದೆ ಹೋದರೆ ಆಕಾಶರಾಜನ ಪಟ್ಟಣಕ್ಕೆ ನೀನು ತಲುಪ್ತೀಯಾ ಅಂತ ಇಷ್ಟು ಅದರ ವಿವರಣೆಯನ್ನು ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಾದ ಮೇಲೆ ಎಲ್ಲ ತರಹದ ರೀತಿಯಲ್ಲಿ ಬಕುಳಾದೇವಿ ಹೊರಡಲಿಕ್ಕೆ ಕುದುರೆ ಮೇಲೆ ಕೂತ್ಕೊಂಡು ಹೊರಡಲಿಕ್ಕೆ ಸಿದ್ಧಳಾಗಿದ್ದಾಳೆ. ಭಗವಂತ ತಾನು ಯೋಚನೆ ಮಾಡಿದ್ದಂತೆ. ಬಕುಳಾದೇವಿಗೆ ಅಡ್ರೆಸ್ ಹೇಳಿ ಕಳಿಸಿದ, ತಾನು ಯೋಚನೆ ಮಾಡ್ತಾನೆ. ಏವಂ ಗತಾಯಾಂ ತಸ್ಯಾಂತು ನ ವಿಶ್ವಾಸಮಗಾಧರಿಹಿ. ಆದರೆ ಈ ಕಾರ್ಯ ಆಗುತ್ತೋ ಇಲ್ಲೋ ಅಂತ ಚೂರು ಭಗವಂತನಿಗೆ ವಿಶ್ವಾಸ ಇರಲಿಲ್ಲ ಅಂತ. ಯಾಕೆ ಅಂದರೆ ಒಂದು ನೀತಿ ಹೇಳ್ತಾನೆ, ಏಕಪುತ್ರೋ ಹ್ಯಪುತ್ರಸ್ತು ಏಕನೇತ್ರೋ ಹ್ಯನೇತ್ರವಾನ್ ಸ್ತ್ರೀಭಿಶ್ಚ ಯತ್ಕೃತಂ ಕರ್ಮ ನತದರ್ಥ ಫಲಪ್ರದಂ. ಒಬ್ಬ ಮಗನಿದ್ದರೆ ಅದು ಮಗ ಇದ್ದ ಹಾಗೆ ಅಲ್ಲ ಅಂತ. 4-5 ಜನ ಮಕ್ಕಳಿರಬೇಕಂತ. ಯಾಕೆಂದರೆ ಅವನಿಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ನಮಗೆ ಸಹಾಯಕ್ಕೆ ಬರ್ತಾರೆ ಅಂತ. ಒಂದು ಕಣ್ಣಿದ್ದರೆ ಅದು ಕಣ್ಣಿದ್ದ ಹಾಗಲ್ಲ ಅಂತ. ಯಾಕೆಂದರೆ ಸೌಂದರ್ಯದ ವಸ್ತುಗಳನ್ನು ನೋಡುವಾಗ, ಶ್ರೀನಿವಾಸನನ್ನು ತಿರುಪತಿಯಲ್ಲಿ ನೋಡುವಾಗ ನಮಗನಿಸುತ್ತೋ ಇಲ್ಲೋ, 2 ಕಣ್ಣು ಸಾಲದ್ರೆ ಅವನನ್ನು ನೋಡಲಿಕ್ಕೆ ಅಂತೇವೆ. ಹಾಗಾದರೆ 2 ಕಣ್ಣು ಇದ್ದರೆ ಅದೊಂದು ಚೆನ್ನಾಗಿ ಸೌಂದರ್ಯವನ್ನು ಆಸ್ವಾದನೆ ಮಾಡ್ಬೋದು. ಅದು ಅಷ್ಟು ಪ್ರಶಸ್ತ ಅಲ್ಲ. ಹಾಗೆ ಸ್ತ್ರೀಯರು ಯಾವುದಾದ್ರೂ ಕಾರ್ಯವನ್ನು ಮಾಡ್ತೇವೆ ಅಂತ ಒಪ್ಕೊಂಡ್ರೆ ಅದು ಆಗ್ತದೆ ಎಂಬುವಲ್ಲಿ ನಿಶ್ಚಯ ಇಲ್ಲ, ವಿಶ್ವಾಸ ಇಲ್ಲ ಅಂತಾನೆ. ಎಲ್ಲ ಸ್ತ್ರೀಯರೇ ಜಾಸ್ತಿ ಕೇಳೋದು ಶ್ರೀನಿವಾಸ ದೇವರ ಕಲ್ಯಾಣವನ್ನು. ಪಾಪ ಅವರಿಗೆ ಈ ರೀತಿ ಹೇಳಿದರೆ ಬೇಜಾರಾಗುತ್ತೋ ಇಲ್ಲೋ. ಅದಕ್ಕೆ ಆಂತರ್ಯವನ್ನು ತಿಳಿಬೇಕು. ಏಕಪುತ್ರೋ ಹ್ಯಪುತ್ರಸ್ತು ಅಂದರೆ ಒಬ್ಬ ಮಗ ಇದ್ದರೆ ಮಗ ಇದ್ದ ಹಾಗೆ ಅಲ್ಲ ಅಂದರೆ ಅಭಿಪ್ರಾಯ. ಏಕ ಶಬ್ದಕ್ಕೆ 2 ಅರ್ಥ ಇದೆ. ಏಕ ಶಬ್ದವು ಸಂಖ್ಯಾವಾಚಕವೂ ಹೌದು, ಇನ್ನೊಂದು ಕೇವಲ ವಾಚಕವೂ ಹೌದು. ಏಕ ಅವನೊಬ್ಬನೇ, ಅವನು ಮಾತ್ರ ಎಂಬುವ ಅರ್ಥದಲ್ಲೂ ಕೂಡ ಏಕ ಶಬ್ದವನ್ನು ಬಳಸ್ತಾರೆ. ಏಕಃ ಏಕಾಕಿ ಕೇವಲೋ ನಿರ್ಗುಣಶ್ಚ. ಏಕ ಶಬ್ದಕ್ಕೆ ಸಂಖ್ಯಾ ಅಂತಲೂ ಇದೆ, ಅವನು ಮಾತ್ರ ಅಂತಲೂ ಅರ್ಥ ಇದೆ. ಹಾಗಾಗಿ ಈಗ ಒಬ್ಬನೇ ಅಂತ ಅರ್ಥ ಹೇಳಿದರೆ ನಿರ್ಗುಣನಾಗಿರುವಂತಹ ಅಂದರೆ ಯಾವ ತರಹದ ಒಂದು ಸದ್ಗುಣಗಳಿಲ್ಲದೆ ಇರುವಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಮಾತ್ರ ಇದ್ದರೆ ಕೇವಲ ಅಂತ ಅರ್ಥ ಇಟ್ಕೊಂಡ್ರೆ, ಏಕಪುತ್ರ ಅಂದರೆ ಒಬ್ಬ ಮಗ ಇದ್ದಾನೆ. ಎಂತಹ ಮಗ? ಕೇವಲ ನಿರ್ಗುಣನಾದವನು, ಸದ್ಗುಣಗಳಿಲ್ಲ ಅಂಥವನು ಮಾತ್ರ ಇದ್ದಾನೆ. ಇನ್ನೊಬ್ಬ ಮಗ ಹುಟ್ಟೇ ಇಲ್ಲ, ಇರೋದೇ ಒಬ್ಬ ಮಗ. ಆ ಹುಟ್ಟಿರುವ ಮಗನೂ ಕೂಡ ಯಾವ ಸದ್ಗುಣದಿಂದಲೂ ಕೂಡಿಲ್ಲ. ಇಂತಹ ಮಗ ಇದ್ದರೆ ಅವನು ಮಗ ಇದ್ದಾಗ ಅಪುತ್ರ. ಹಾಗಾದರೆ ಇರೋನು ಒಬ್ಬ ಮಗ, ಆ ಮಗನೂ ದುಷ್ಟನಾಗಿದ್ದಾನೆ, ಸದ್ಗುಣಗಳಿಲ್ಲ ಅಂದರೆ ಅಂತಹ ಮಗ ಇದ್ದರೂ ಇಲ್ಲದೆ ಇರುವ ಹಾಗೆ ಅಂತ ಅರ್ಥ. ಏಕನೇತ್ರ ಅಂದರೂ ಕೂಡ ಹಾಗೆ,
ಒಂದು ಕಣ್ಣು ಕಾಣ್ತಾ ಇಲ್ಲ, ಎರಡು ಕಣ್ಣಲ್ಲಿ ಒಂದು ಕಣ್ಣು ಮೊದಲಿಂದಲೂ ಕೂಡ ಕಾಣ್ತಾ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಇದ್ದ ಹಾಗೆ ಇನ್ನೊಂದು ಕಣ್ಣಿಗೂ ಪೊರೆ ಬಂದು ಅದು ಕಾಣದೇ ಇರುವಂತಾಗಿದೆ. ಈ ನೇತ್ರ ಸ್ವಲ್ಪ ಕಾಣ್ತಾ ಇದೆ. ಹಾಗಾದರೆ ದೋಷ ದುಷ್ಟವಾಗಿರುವಂತಹ ನೇತ್ರ ಇದ್ದರೂ ಕೂಡ ಇಲ್ಲದೆ ಇರುವ ಹಾಗೆ. ಒಂದು ಕಣ್ಣು ಇಲ್ಲ, ಇರುವಂತಹ ಒಂದು ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತು, ಪೊರೆ ಬಂದು ಮಸುಕ ಆಗ್ತಾ ಇದೆ. ಹಾಗಾಗಿ ಇರುವಂತಹ ಒಂದು ಕಣ್ಣಿಗೇನೆ ದೋಷ ಬಂದು ಇದೆ ಅಂತಾದರೆ ಅದು ಅನೇತ್ರವಾನ್, ನೇತ್ರ ಇಲ್ಲ ಅಂತಲೇ ಅರ್ಥ ಆಗ್ತದೆ. ಇನ್ನು ಸ್ತ್ರೀಯರು ಮಾಡುವಂತಹ ಕಾರ್ಯದಲ್ಲಿ ವಿಶ್ವಾಸ ಇಲ್ಲ ಅಂದರೆ ಏನರ್ಥ ಅಂದರೆ, ಸ್ತ್ರೀಯರು ಮಾಡುವಂತಹ ಸ್ತ್ರೀಯರು ಕಾರ್ಯವನ್ನು ಮಾಡುವುದರಲ್ಲಿ ಅಸಮರ್ಥರು ಅಂತ ಹೇಳಿದರೆ ಅದು ನಮಗೆಲ್ಲರಿಗೂ ಗೊತ್ತಿದೆ, ಅದು ಅನುಭವ ವಿರುದ್ಧ ಅಂತ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಸ್ತ್ರೀಯರು ಉತ್ತಮವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾನೇ ಇದ್ದಾರೆ. ಸ್ತ್ರೀಯರ ಬಗ್ಗೆ ಭಾಗವತ ಹೇಳುವಾಗ ಕಶ್ಯಪರ ಒಂದು ಮಾತು ಹೇಳ್ತಾರೆ, ಸ್ತ್ರೀಯರು ಎಷ್ಟು ಚಾಣಾಕ್ಷರು. ಶರಚ್ಚಂದ್ರೋಪಮಂ ವಕ್ತ್ರಂ ವಾಚಶ್ಚ ಶ್ರವಣಾಮೃತಂ ಹೃದಯಂ ಕ್ಷುರಧಾರಾಭಂ ಸ್ತ್ರೀಣಾಂ ಕೋ ವೇದಚೇಷ್ಟಿತಂ. ಸ್ತ್ರೀಯರ ಚೇಷ್ಟೆ, ಸ್ತ್ರೀಯರ ಕಾರ್ಯಗಳು ಇವರು ಇದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಅಂತ ಯಾವ ವ್ಯಕ್ತಿಗೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವರ ನಡೆ ಬಹಳ ಗಂಭೀರವಾಗಿರ್ತದೆ, ಏನು ಅಂತ ಅರ್ಥ ಆಗೋದಿಲ್ಲ ಅಂತೆ. ಮುಖ ನೋಡುವಾಗ ಅತ್ಯಂತ ಚಂದ್ರನಂತೆ ಒಳ್ಳೆ ಲಾವಣ್ಯದಿಂದ ಕೂಡಿರ್ತದೆ. ಅವರ ಮಾತು ಕೇಳ್ತಾ ಇದ್ದರೆ ಗಿಣಿ ಉತ್ತಮವಾದ ಕಿವಿಗೆ ಆನಂದಕರವಾದ ಮಾತುಗಳಂತೆ ಅವರ ಮಾತು ಇರ್ತದೆ. ಹೃದಯ ಅದು ಕ್ಷುರೋಧಾರ, ಖಡ್ಗದ ತೀಕ್ಷ್ಣವನ್ನು ಮೀರಿಸುವಂತಹ ತೀಕ್ಷ್ಣದ ಒಂದು ಯೋಚನೆಗಳು ಅವರಲ್ಲಿ ಇರ್ತದೆ. ಹಾಗಾಗಿ ಅವರ ಯೋಚನೆ ಹೀಗೆ ಅಂತ ತಿಳಿಲಿಕ್ಕಾಗೋಲ್ಲ ಅಂತಾರೆ. ಹಾಗೆ ಸ್ತ್ರೀಯರು ಚುರುಕಿಲ್ಲ, ಅವರು ಮಾಡುವುದರಲ್ಲಿ ವಿಶ್ವಾಸ ಇಲ್ಲ ಅಂದರೆ ಅದು ಅನುಭವ ವಿರುದ್ಧವಾದದ್ದು. ಹಾಗಾಗಿ ಇಲ್ಲಿ ಸ್ತ್ರೀಯರು ಅಂದರೆ ಅಸ್ವತಂತ್ರರು ಅಂತ ಅರ್ಥ. ಯಾಕೆ? ಭಾಗವತದಲ್ಲಿಯೇ ಒಂದು ರಾಷ್ಟ್ರ ಇದೆ, ಅದರಲ್ಲಿ ಒಬ್ಬನೇ ಒಬ್ಬ ಪುರುಷ ಇದ್ದಾನೆ, ಬೇರೆಯವರೆಲ್ಲರೂ ಸ್ತ್ರೀ ಪ್ರಾಯರೇ ಅಂತಾನೆ. ಅಂದರೆ ಅಲ್ಲಿ ಬರೆಯೋದು ಎಲ್ಲರೂ ಕೂಡ ಅಸ್ವತಂತ್ರರೇ, ಒಬ್ಬನೇ ಒಬ್ಬನು ಪುರುಷ. ಸ್ವತಂತ್ರೋ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಭಗವಂತನೇ ಸ್ವತಂತ್ರ, ಬೇರೆಯವರೆಲ್ಲರೂ ಸ್ತ್ರೀ ಪ್ರಾಯರೇ ಅಂತ ಅರ್ಥ. ಹಾಗಾಗಿ ಅಸ್ವತಂತ್ರರು ಅಂತ ಅರ್ಥ. ಸ್ತ್ರೀಯರು ಅಂದರೆ ಅಸ್ವತಂತ್ರರು. ಹಾಗಾಗಿ ಅಸ್ವತಂತ್ರರಾಗಿರುವಂಥವರು ಎಲ್ಲರೂ ಕೂಡ ಸ್ತ್ರೀಭಿಶ್ಚಕೃತಂ ಅಂದರೆ ಕೇವಲ ಸ್ತ್ರೀ ಅವರನ್ನು ತೆಗೆದುಕೊಳ್ಳುವುದಲ್ಲ, ಅಸ್ವತಂತ್ರರಾದ ಯಾರ್ಯಾರಿದ್ದಾರೆ ನಾವೆಲ್ಲ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲರೂ ಅಂದರೆ ಈ ಒಂದು ಜೀವ ಪ್ರಪಂಚ ಏನಿದೆ ಅದು ಸ್ವತಂತ್ರವಾಗಿ ಒಂದು ಕಾರ್ಯವನ್ನು ಅವರು ಅಂದುಕೊಂಡುವಂತೆ ಮಾಡ್ತಾರೆ ಎನ್ನುವುದು ವಿಶ್ವಾಸ ಇಲ್ಲ. ಯಾಕೆಂದರೆ ಅದು ಭಗವಂತನ ಸಂಕಲ್ಪಕ್ಕಿರಬೇಕು, ಭಗವಂತನು ನಮ್ಮಲ್ಲಿದ್ದು ಮಾಡಿಸಬೇಕು. ಹಾಗಾಗಿ ಹೀಗೆ ಅರ್ಥವನ್ನು ತಿಳಿಬೇಕಾಗಿದೆ. ಅಷ್ಟೇ ಅಲ್ಲ, ಇಲ್ಲಿಯೇ ನೋಡ್ರಿ, ಇದು ನೇರವಾಗಿ ಸ್ತ್ರೀಯರು ಮಾಡುವಂತಹ ಕಾರ್ಯದಲ್ಲಿ ವಿಶ್ವಾಸ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ಶ್ರೀನಿವಾಸ ದೇವ ಮುಂದೆ ಕೊರವಂಜಿ ವೇಷವನ್ನೇ ಹಾಕ್ತಾ ಇದ್ದಾನೆ. ಸ್ತ್ರೀಯರು ಮಾಡುವಂಥ ಕಾರ್ಯ ವಿಶ್ವಾಸ ಇಲ್ಲ ಅಂದರೆ ಸ್ತ್ರೀ ವೇಷವನ್ನೇ ಹಾಕಿ ಆ ಕಾರ್ಯ ಗಟ್ಟಿ ಮಾಡ್ಕೊಂಡೋ ಇಲ್ಲೋ. ಹಾಗಾಗಿ ಇದಕ್ಕೆ ನೇರವಾದ ಅರ್ಥವನ್ನು ನಾವು ಇಟ್ಕೊಳ್ಳೋದಲ್ಲ. ಮತ್ತು ಪುತ್ರರು, ಒಬ್ಬ ಪುತ್ರ ಇಲ್ಲ ಅಂದರೆ ಪುತ್ರನಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ ಇನ್ನೊಂದು ಅರ್ಥವನ್ನು ತಿಳಿಸ್ತಾರೆ. ಒಂದು ಮೋಕ್ಷವನ್ನು ನಾವು ಹೊಂದಲಿಕ್ಕೆ 3 ಬೇಕಂತೆ: ಜ್ಞಾನ, ಭಕ್ತಿ, ವಿರಕ್ತಿ. ಇವುಗಳೇ ನಮಗೆ ಪುತ್ರರಿದ್ದ ಹಾಗೆ. ಪುತ್ರನೇನು ಮಾಡ್ತಾನೆ? ಕೆಟ್ಟ ಲೋಕದಿಂದ ಒಳ್ಳೆ ಲೋಕಕ್ಕೆ ಕಳಿಸ್ತಾನೆ ಅಲ್ವಾ? ಹಾಗಾದರೆ ಈ 3 ಇದೆಯಲ್ಲ, ಇವುಗಳೇ ನಮಗೆ ಪುತ್ರರಿದ್ದ ಹಾಗೆ. ಇವು ಇದ್ದರೆ ನಮಗೆ ಮೋಕ್ಷ. ಇದರಲ್ಲಿ ಒಬ್ಬ ಇಲ್ಲ ಅಂದರೂ ಕೂಡ ಅಪುತ್ರರಾದೆವು. 3ರಲ್ಲಿ ಒಂದಿಲ್ಲ ಅಂದರೂ ಕೂಡ ಅಪುತ್ರರಾದೆವು. ಆದ್ದರಿಂದ ಅಪುತ್ರರಾದ್ದರಿಂದ ನಮಗೆ ಮೋಕ್ಷ ಇಲ್ಲ, ಅದು ವ್ಯರ್ಥ ಅಂತ ಆಗ್ತದೆ. ಏಕಪುತ್ರೋ ಹ್ಯಪುತ್ರ, ಅಪುತ್ರರಾದೇವಾದ್ದರಿಂದಾಗಿ ನಮಗೆ ಮೋಕ್ಷ ಎಂಬುವಂಥದ್ದು ಸಿಗೋದಿಲ್ಲ ಅಂತ ಹೀಗೆ ಆ ಒಂದು ಶ್ರೀನಿವಾಸ ದೇವರ ಮಾತನ್ನು ನಾವು ಯೋಚನೆ ಮಾಡಬಹುದಾಗಿದೆ. ಈ ರೀತಿಯಾಗಿ ತಿಳಿದು ಭಗವಂತ ತಾನೇ ಕೊರವಂಜಿ ವೇಷವನ್ನು ಹಾಕಿಕೊಂಡು ಹೋಗಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ಭಗವಂತ ಯಾವ ರೀತಿಯಾಗಿರುವಂತಹ ವೇಷವನ್ನು ಹಾಕಿದ, ಯಾವ ರೀತಿಯಲ್ಲಿ ಭಗವಂತ ಕಂಡ, ಭಗವಂತನ ಆ ರೂಪವನ್ನು ನೋಡಲಿಕ್ಕೆ ದೇವಾನುದೇವತೆಗಳು ಕಾಯ್ತಾ ಇದ್ದಾರಂತೆ.
ಅಂತಹ ರೂಪ ಎಲ್ಲೂ ಪ್ರಾಯ ಹಾಕಿರಲಿಕ್ಕಿಲ್ಲ. ಇದೇ ಶ್ರೀನಿವಾಸ ಕಲ್ಯಾಣದಲ್ಲಿ ಅದನ್ನು ಕೇಳಬೇಕು ನಾವು. ಅದರ ವರ್ಣನೆ ಹೇಗಿದೆ ಅಂದರೆ ಸಾಕ್ಷಾತ್ ಕೊರವಂಜಿ ಅಂದರೆ ಪಕ್ಕಾ ಕೊರವಂಜಿಯೇ. ಅಂತಹ ವೇಷ, ಅಂತಹ ಬುಟ್ಟಿ, ಅಂತಹ ಕೋಲು, ಆ ಮಕ್ಕಳು, ಆ ಬಿದಿರಿನ ಬುಟ್ಟಿ ಎಲ್ಲ ತರಹದ್ದನ್ನು ಕೂಡ ಧಾರಣೆ ಮಾಡಿ ಹೋಗಿದ್ದಾನೆ. ಹೋದಾಗ ಭಗವಂತ ಹೇಗೆ ಕಂಡ, ಹೇಗೆ ಆಕಾಶರಾಜನ ಪಟ್ಟಣಕ್ಕೆ ಹೋದ, ಇವಳು ಹೇಳಿದ ಮಾತಿನಲ್ಲಿ ವಿಶ್ವಾಸ ಅವಳಿಗೆ ಹೇಗೆ ಬಂತು, ಆಮೇಲೆ ಯಾವ ರೀತಿಯಾಗಿ ಮದುವೆಯ ಕಾರ್ಯಗಳು ಮುಂದುವರಿಯಿತು ಏನು ಎಂಬುದನ್ನು ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಗುರುಗಳ ಅಂತರ್ಗತನಾಗಿರುವಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಕಮಲಾ ಮಧುಸೂದನನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ.